ತದೇಕ ಚಿತ್ತರಾಗಿ ರವಿ ಬೆಳಗೆರೆ ಸರ್ ಅವರ ಮಾತುಗಳನ್ನು ಕೇಳ್ತಾ ಇದ್ವಿ. ಅಂಥ ಮಾತಿನ ಮೋಡಿಗಾರ ನನ್ನ ಅಣ್ಣ, ಈ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ, ಹಾಯ್ ಬೆಂಗಳೂರನ್ನು ಶುರು ಮಾಡಿ ನಡೆಸಿ ಯಶಸ್ಸುಗೊಳಿಸಿ ಕರ್ನಾಟಕದಲ್ಲೊಂದು ಹೊಸ ಸೃಷ್ಟಿಯನ್ನೇ ಮಾಡಿದಂತಹ ಧೀಮಂತ ಶ್ರೀ ರವಿ ಬೆಳಗೆರೆಯವರು ನಮ್ಮನ್ನಗಲಿ 4 ವರ್ಷಗಳು ಸಂದು ಹೋದವು. ಅವರ ಗುಣಗಳನ್ನು ನಾವು ನೆನಪು ಮಾಡ್ಕೋತಾ ಹೋದರೆ ದಿನಗಟ್ಟಲೆ ಮಾತಾಡ್ಬೋದು. ಅತಿ ಮುಖ್ಯವಾಗಿ ನಾನಿಲ್ಲಿ ನೆನಪು ಮಾಡಿಕೊಳ್ಳೋದು, ಅವರಿಗೆ ಆತಿಥ್ಯ ತುಂಬ ಪ್ರೀತಿಯದ್ದಾಗಿತ್ತು. ಬಹಳ ಹಿಂದೆ ನಾವು ಹುಬ್ಬಳ್ಳಿಯಲ್ಲಿದ್ವಿ, ಹೆಚ್ಚು ಕಡಿಮೆ ಅಕ್ಕಪಕ್ಕದಲ್ಲೇ ಇದ್ವಿ. ಚೇತನ ಇದ್ದಾರೆ. ನಾವು ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಮನೆಗೆ ಹೋಗಿಲ್ಲ ಅಂದರೆ ಹೋಗೋದು ಅವ್ರ ಮನೆಗೆ. ಎಲ್ಲ ಹಬ್ಬಗಳನ್ನು ನಾವು ಊರಿಗೆ ಹೋಗಿಲ್ಲ ಅಂತಂದರೆ ಅಣ್ಣನ ಮನೆಗೆ ಹೋಗೋದು, ಅಲ್ಲೇ ನಾವು ಹಬ್ಬ ಮಾಡ್ತಿದ್ವಿ. ನಮ್ಮನ್ನು ಬಿಡ್ತಾನೆ ಇರಲಿಲ್ಲ ಅವರು. ಇಲ್ಲಿ ಬರ್ರೋ ಅಲ್ಲೇನು ಮಾಡ್ತೀರಿ ಅಂತ. ಅದು ಮುಂದೆ ಅಭಿವೃದ್ಧಿ ಹೊಂದಿ ಹಾಯ್ ಬೆಂಗಳೂರಲ್ಲಿ ಭಾಳ ಜನಕ್ಕೆ ಗೊತ್ತಿರಬೇಕು, ಹಾಯ್ ಬೆಂಗಳೂರಲ್ಲಿ ರಜೆ ಅನ್ನೋದು ಇರಲಿಲ್ಲ. ನಮಗೆ ಹಬ್ಬಕ್ಕೂ ರಜೆ ಇರಲಿಲ್ಲ, ರವಿವಾರವೂ ರಜೆ ಇರಲಿಲ್ಲ. ವಿಶೇಷ ಏನಂದರೆ ಹಬ್ಬದ ದಿವಸ ಊಟ, ಹೋಳಿಗೆ ಊಟ ಯಾವಾಗಲೂ ಮಾಡ್ಸೋರು. ಉಮೇಶ ಎಲ್ಲ ಎಲ್ಲ ಆಫೀಸಲ್ಲಿ ಇರ್ತಾರೆ, ಒಂದು ಒಳ್ಳೆ ಹೋಳಿಗೆ ಊಟ ಹಾಕ್ಸೋ ಅಂತನವ್ರು. ಎಲ್ಲರಿಗೂ ಅವತ್ತು ಹಬ್ಬದ ದಿವಸ ಅಲ್ಲಿ ಊಟ. ಅದು ನಮ್ಮ ಶಾಲೆಯಲ್ಲೂ ಕೂಡ ನಡ್ಕೊಂಡು ಬಂದಿದೆ. ನಾವು ಪ್ರತಿ ವರ್ಷ ಅವರಿದ್ದಷ್ಟು ವರ್ಷನೂ ಕೂಡ ಪ್ರತಿ ವರ್ಷ ಕನಿಷ್ಠ 1 ಸರಿ, ಕೆಲವು ಸರಿ 2 ಸರಿ ಕೂಡ ಆಗ್ತಿತ್ತು. ಅವರೆಲ್ಲ ಅಧ್ಯಾಪಕ ವೃಂದಕ್ಕೆ, ಎಲ್ಲ ಸ್ಟಾಫಿಗೆ ಊಟವನ್ನು ಹಾಕ್ತಿದ್ರು. ಅವರು ಆ ಊಟವನ್ನು ನೀಡೋದರಲ್ಲಿ, ಆತಿಥ್ಯದಲ್ಲಿ ಕಂಡಂತಹ ಸಂತೋಷ ಅನುಭವ ನನಗೆ ಯಾವಾಗ ಅನಿಸೋದು, ಎಷ್ಟು ಸಂತೋಷ ಪಡ್ತಾರೆ ಅವರು ಬೇರೆಯವರಿಗೆ ಊಟ ಹಾಕೋ ವಿಷಯದಲ್ಲಿ ಅಂತೇಳಿ. ಅದನ್ನು ಇವತ್ತು ಕೂಡ ನಾವು ನಡೆಸ್ಕೊಂಡು ಬಂದಿದ್ದಾರೆ. ಅವರು ಅವರ ನಮ್ಮ ಹಾಯ್ ಬೆಂಗಳೂರು ಪತ್ರಿಕೆ ತುಂಬ ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು. ಪ್ರತಿದಿನ ಅವರನ್ನು ಭೇಟಿ ಆಗಲಿಕ್ಕೆ ಕನಿಷ್ಠ ಒಂದು 10ರಿಂದ 15 ಜನ ಬರ್ತಿದ್ರು. ಕನಿಷ್ಠ 10ರಿಂದ 15 ಜನ ಬರ್ತಿದ್ರು. ಎಲ್ಲರೂ ಬಂದು ಹೊರಗೆ ಕೂತ್ಕೊಂಡಿರೋರು. ಅವರು ಎಲ್ಲ ದಿವಸ ಭೇಟಿ ಆಗ್ತಿರ್ಲಿಲ್ಲ, ಭೇಟಿ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಬರೀತಾ ಇರ್ತಿದ್ರು, ಪೇಪರನ್ನು ಮಾಡ್ತಿದ್ರು, ಪುಸ್ತಕಗಳನ್ನು ಮಾಡ್ತಿದ್ರು. ಸರಿಸುಮಾರು 100 ಪುಸ್ತಕಗಳನ್ನು ಬರೆದಿದ್ದಾರೆ ಅವರು. ಇನ್ನೇನೋ TV ಮಾಡ್ತಿದ್ರು, ಮತ್ತೇನೋ ಶೂಟಿಂಗ್ ಇರ್ತಿತ್ತು. ಎಲ್ಲ ದಿನ ಭೇಟಿ ಆಗ್ತಿರ್ಲಿಲ್ಲ. ಆದರೆ ಬರೋರು ಬಿಡ್ತಿದ್ದಿಲ್ಲ. ಇವತ್ತು ಬರೋರು, ನಾಳೆ ಬರೋರು, ನಾಳೆ ಬರೋರು, ನಾಡ್ದು ಬರೋರು, 3 ದಿವಸ 4 ದಿವಸ ಅದು ಬಂದು ಕಾಯ್ತಾ ಕೊಟ್ಬಿಟ್ಟಿದ್ರು. ನಾನು ನೋಡೋದು, ಅಯ್ಯೋ ದೇವಿ ಇವನೇನು ದಿನನೂ ಗೊತ್ತಾಗಲ್ಲ ಅಂತ ನನಗೆ ಅನ್ಸೋದು. ಬಂದರೆ ಅವರು ತಮ್ಮೆಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಆಮೇಲೆ ಕರೆಯೋರು, ಯಾರಿದ್ದಾರೆ ನೋಡೋ ಅಂತೇಳಿ ನೋಡಿಸಿ ಕರೆಯೋರು. ಒಮ್ಮೆ ಅವ್ರ ಹತ್ರ ಹೋಗಿ ಮಾತನಾಡಿ ಬಂದವರು ಇಡೀ ಜೀವನದಲ್ಲಿ ಎಂದೂ ಕೂಡ ಅವರನ್ನು ಮರೀಲಿಕ್ಕೆ ಶಕ್ಯನೇ ಇಲ್ಲ. ಅವರು ಕ್ಯಾಶುವಲ್ ಆಗಿ ಮಾತಾಡಿದ್ದು ನಾನು ನೋಡಿದ್ದೆ. ಬಂದ ಅತಿಥಿಗಳ ಹತ್ರ, ನೀವು ಆರಾಮಿದ್ದೀರಾ, ನಿಮ್ಗೆ ಊಟ ಆಯ್ತಾ, ನಿಮ್ಮ ಮಗ ಏನು ಮಾಡ್ತಾರೆ, ಇಷ್ಟಕ್ಕೆ ಅವರ ಮಾತು ಯಾವತ್ತೂ ಮುಗಿತಿಲ್ಲ. ಒಮ್ಮೆ ಒಳಗೆ ಹೋದರೆ ತಾಸುಗಟ್ಟಲೆ, 2 ತಾಸುಗಟ್ಟಲೆ ಅವರ ಕುಟುಂಬದ ಆಪ್ತರಲ್ಲಿ ಒಬ್ಬನೇನೋ ಅನ್ನೋ ರೀತಿಯಲ್ಲಿ ಅವರಿಗೆ ಅವರ ಜೀವನಾನುಭವ ಭಾಳ ದೊಡ್ಡದು. ಅವರು ಕಾಲಿಕದ ಫೀಲ್ಡ್ ಇಲ್ಲ, ಕೆಲಸ ಮಾಡದೇ ಇರುವಂತಹ ವಿಷಯ ಇಲ್ಲ, ಗೊತ್ತಿಲ್ಲದೆ ಇರುವಂತಹ ವಿಷಯ ಇಲ್ಲ. ಹೀಗಾಗಿ ಯಾವುದಾದ್ರೂ ಒಂದು ಲೆವೆಲಲ್ಲಿ ಬಂದಂತಹ ಯಾರೇ ಇರಲಿ, ಅವರು ಯಾವುದೇ ಫೀಲ್ಡಿಂದ ಬಂದಿರಲಿ, ಅವರ ಜೊತೆಗೆ ಕನೆಕ್ಟ್ ಆಗೋದು. ಕನೆಕ್ಟ್ ಆದಮೇಲೆ ಆ ವಿಷಯದ ಬಗ್ಗೆ ಆತ್ಯಂತಿಕವಾಗಿ ಮಾತನಾಡೋರು. ಅವರಿಗೆ ತಮ್ಮ ಫ್ಯಾಮಿಲಿಯ ಅತ್ಯಂತ ಹತ್ತಿರದ ಒಬ್ಬ ಮನುಷ್ಯನ ಹತ್ರ ಮಾತನಾಡಿದ ಹಾಗೆ, ಅವರ ಹತ್ರ ಸಲಹೆಗಳನ್ನು ತೆಗೆದುಕೊಂಡು ಹಾಗೆ ಅನ್ಸೋದು. ಅವರು ಯಾವತ್ತೂ ಕೂಡ ಒಂದು ಸರಿ ಭೇಟಿ ಆದವರು ಕೂಡ ಅವರನ್ನು ಮರೆಯಲಿಕ್ಕೆ ಶಕ್ಯನೇ ಇಲ್ಲ. ಆ ರೀತಿಯಲ್ಲಿ ಮಾತಾಡೋರು. It was really emotional for me because ನಾನು ಈ ಪ್ರಾರ್ಥನಾ ಶುರುವಾದಾಗ ತುಂಬ ಚಿಕ್ಕವಳು, ಬಟ್ ಐ ಸಾ ಹಿಸ್ ಡ್ರೀಮ್ಸ್ ಆ್ಯಂಡ್ ಐ ಕುಡ್ ಸಿ ವಾಟ್ ಹಿ ಈಸ್ ಏಮಿಂಗ್ ಅಟ್ ಅಂತ. ಬಟ್ ಐ ಡಿಡ್ಂಟ್ ನೋ ದಟ್ ಇಟ್ ವಾಸ್ ದಿಸ್ ಬಿಗ್ ಡ್ರೀಮ್ ಆ್ಯಂಡ್ he gave it to us to continue, and I'm sure Karna and Lakshmi are doing a wonderful job. ನೀವೆಲ್ಲರೂ ನಮ್ಮ ಪ್ರಾರ್ಥನಾ ಕುಟುಂಬ ಅಂತ
ಅಂತ ಏನಂತ ಇದ್ರು ಎಲ್ಲದೂ ಕುಟುಂಬ ಆಗೋಗಿತ್ತು ಅವಾಗ. ಹಾಯ್ ಬ್ಯಾಂಗ್ಳೂರ್ ಕುಟುಂಬ, ಪ್ರಾರ್ಥನಾ ಕುಟುಂಬ, ಕ್ರೈಮ್ ಡೈರಿ ಕುಟುಂಬ. ಆ್ಯಂಡ್ ಎವ್ರಿ ಟೈಮ್ ನಾನು ಅದರಿಂದ ಓಡೋಗ್ಬೇಕು ಅಂದಾಗೆಲ್ಲ ಈಸ್ ಬ್ರಾಟ್ ಮೀ ಬ್ಯಾಕ್ ಹಿಯರ್ ಬಿಕಾಸ್ ಐ ಆಲ್ವೇಸ್ ಬಿಲೀವ್ ಆಲದ ಮರದ ಕೆಳಗಡೆ ಎವ್ರಿಬಡಿ ವಿಲ್ ಕಂಪೇರ್ ಸೊ ಐ ಆಲ್ವೇಸ್ ಲಿವ್ ಸ್ವಲ್ಪ ದೂರ ಅಂತ. ಬಟ್ ಐ ನೋ how much far I've gone, but I've always been dragged into this and I can never go away from this ಅಂತ ನಂಗೆ ಗೊತ್ತು. ಆ್ಯಂಡ್ ನನ್ನ ಮೆಮರೀಸ್ ಅಂದರೆ ಹುಬ್ಳಿಯಲ್ಲಿ ಅಪ್ಪ ಹಠ ಮಾಡಿ ಇಲ್ಲ ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಬಳ್ಳಾರಿಲಿ ಅಮ್ಮ ಕರ್ಣ ಮತ್ತು ಭಾವನನ ಅಲ್ಲಿ ಇಟ್ಕೊಂಡು ನಾನು ಕರ್ಕೊಂಬಂದರು ಹುಬ್ಳಿಗೆ. ನನಗೇನು ಅಷ್ಟು ಡಿಫ್ರೆನ್ಸ್ ಅನಿಸಿರ್ಲಿಲ್ಲ ಅವಾಗ ಅಮ್ಮನ ಬಿಟ್ಬಿಟ್ಟು ಬರಬೇಕಾದ್ರೆ ಅಪ್ಪನ ಜೊತೆ ಇರೋಕ್ಕೆ ಸಿಗ್ತಾ ಇದೆ ಅಂತ. ಆ್ಯಂಡ್ ಸೀನಣ್ಣ ಆ್ಯಸ್ ಯೂಶ್ವಲ್ ವಾಸ್ ನಮ್ಮ ಮನೆಯ ಅಣ್ಣನಾಗಿ ನನಗೆ ಪ್ರತಿದಿನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಪ್ರತಿಯೊಂದಕ್ಕೂ ತಿಳಿಸಿದೆ. ನಂಗೆ ತುಂಬ ನೆನಪಾಗೋದು ಅಂದರೆ ಜಡೆ ತುಂಬ ಉದ್ದ ಇರಲಿಲ್ಲ. ಓಕೆ, ಅವರೇ ನನಗೆ ತಲೆ ಫಸ್ಟ್ ಟೈಮ್ ಕೂದಲು ಕೊಟ್ಟಾಗ್ಲೂ ಯಾವ ತಿರುಪತಿ ತಿಮ್ಮಪ್ಪನೂ ಬೇಡ, ಕುತ್ಕೊ ಇಲ್ಲಿ ಅಂದ್ಬಿಟ್ಟು ಬೇವಿನ ಮರದ ಕೆಳಗೆ ಕೂರಿಸಿ ಅವರೇ ಅಂತೆ ನನ್ನ ತಲೆ ಕೂದಲು ತೆಗೆದಿದ್ದು. ಸೊ ಅದಾದಮೇಲಿಂದ ನನಗೆ ನೆವರ್ ಗಾಟ್ ಟು ಗ್ರೋ ಮೈ ಹೇರ್ ಲಾಂಗ್ ಬಿಕಾಸ್ ಅಮ್ಮ ಸ್ಕೂಲ್ಗೆ ಹೋಗ್ತಾಯಿದ್ರು ಆ್ಯಂಡ್ ದಟ್ ಕಂಟಿನ್ಯೂ. ಬಟ್ ಸುಮಾರು ಇಷ್ಟು ಉದ್ದ, ತಲೆ ತುಂಬ ಹೇನು. ಸೊ ಅವರಿಗೆ ಬಾಚಕ್ಕೆ ಬರ್ತಾ ಇರಲಿಲ್ಲ. ದಿನ ಸ್ಕೂಲಲ್ಲಿ 2 ಜುಟ್ಟು ಬೇರೆ ಹಾಕೊಂಡು ಹೋಗ್ಬೇಕಾಗಿತ್ತು ಹುಬ್ಳಿಯಲ್ಲಿ. ಆ್ಯಂಡ್ ಪ್ರತಿದಿನ ನಮ್ಮದು ಒಂದು ನಮ್ಮ ಹಾಸ್ಪಿಟಲ್ಲೂ ಬರ್ತಿದ್ದಾರೆ ಅದು. ಸೊ ಬೆಳಿಗ್ಗೆ ಒಂದು ರುಟೀನ್ ಇತ್ತು ನಮಗೆ. ಅಂದರೆ ನಾನು 8:15 ಸ್ಕೂಲಲ್ಲಿ ಇರಬೇಕಾಗಿತ್ತು. ಸೊ 6:15 ಕಷ್ಟಪಟ್ಟು ಎಬ್ಸೋರು 7 ಮಗಳೇ ಅಂತ ಎದ್ದು ಐ ವಾಸ್ ಪ್ರಿಟಿ ಇಂಡಿಪೆಂಡೆಂಟ್ ಬೈ ದೆನ್. ಸೊ ಜಡೆ ಹಾಕ್ಬೇಕಿತ್ತಲ್ಲ, ದಟ್ ವಾಸ್ ದ ಟಫೆಸ್ಟ್ ಟಾಸ್ಕ್. ಸೊ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡ್ಬಂದಿದ್ರು. ಬಟ್ ಸ್ಕೂಲಲ್ಲಿ ಇಲ್ಲ, ಇಷ್ಟೇ ಕೂದಲಿದ್ರೂ ಜುಟ್ಟು ಹಾಕ್ಕೊಳ್ಳೇಬೇಕು ಅಂತ. ಸೊ ಆ ರಿಬ್ಬನ್ ಹಿಡ್ಕೊಂಡು ಕಷ್ಟಪಟ್ಟು ಬ್ಯಾಂಡ್ ಹಾಕಿ ಹೆಂಗೋ ಒಂದು ರೆಡಿ ಮಾಡೋರು. ಸೊ ಮ್ಯೂಸಿಕ್ ಥ್ರೂನೇ ಕಮ್ಯುನಿಕೇಷನ್. ಹಾಗೆ ಒಂದು ಆ್ಯಡ್ ಬರ್ತಾಯಿತ್ತು ರೇಡಿಯೋಲಿ. ಸೊ ಸಿಂಟೆಕ್ಸ್ ಪಾನಿ ಕಿ ಟಂಕಿಯಾ ಅಂತ ಒಂದು ಆ್ಯಡ್ ಬಂತು. ಸೊ ಸಿಂಟೆಕ್ಸ್ ಪಾನಿ ಕಿ ಟಂಕಿಯಾ ಅಂತ ಬಂದ ತಕ್ಷಣ ಮಗಳೇ ರೆಡಿನಾ ಅಂತ, ಚಿನಿ ರೆಡಿನಾ ಅಂತ. ಸರ್ ಹಾಂ ರೆಡಿ. ದಟ್ ವಾಸ್ ದ ಟೈಮ್ ವೆನ್ ಐ ಹ್ಯಾಡ್ ಟು ವೇರ್ ಮೈ ಯೂನಿಫಾರ್ಮ್, ಕಮ್ ಔಟ್ ಆಫ್ ದ ರೂಮ್. ಅವ್ರಿಗೆ ಜುಟ್ಟು ಹಾಕೋಕ್ಕೆ ದಟ್ ಹೋಲ್ ಪ್ರಾಸೆಸ್. ಇನ್ 10 minutes ಲೇಟರ್ ಬರೋದು ಬುಷ್ನಂತ ಟಿವಿಗೆ ಸಾಟಿ ಎಲ್ಲಿದೆ ಅಂತ ಬರೋದು. ಆ ಬುಷ್ನಂತ ಟಿವಿ ಬಂದಿದ ತಕ್ಷಣ ವಿ ಹ್ಯಾಡ್ ಟು ಲಾಕ್ ದ ಡೋರ್. ದಟ್ ವಾಸ್ ದ ಕ್ಯೂ ಟು ಗೆಟ್ ಔಟ್ ಆಫ್ ದ ಹೌಸ್. ನನಗೆ ಅದು ಬುಷ್ನಂತ ಟಿವಿಗೆ ಸಾಟಿ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ಬುಷ್ನಂತ ಟಿವಿಗೆ ತಾಯಿ ಎಲ್ಲಿದೆ ಅಂತ ಹಾಡು ಹೇಳಿ ಮನೆಯಿಂದ ಹೊರಡ್ತಿದ್ವಿ. ಮತ್ತು ಆ ಬೈಕ್, ಆ ಬುಲೆಟ್ ಇನ್ನೂ ಇದೆ ನಮ್ಮ ಹತ್ರ. ಸುಜುಕಿ ಬುಲೆಟಲ್ಲಿ ಕೂತ್ಕೊಂಡು, ಸುಜುಕಿ ಬೈಕಲ್ಲಿ ಕೂತ್ಕೊಂಡ್ರೆ ಆ ಟ್ಯಾಂಕ್ ಮೇಲೇ ಕೂರಿಸ್ಕೊಳ್ಳೋರು. ಕಿಮ್ಸ್ ಹಾಸ್ಪಿಟಲ್ ರೋಡಲ್ಲಿ ಬರ್ತಾ ಹುಬ್ಳಿ ನಮ್ಮ ನೃಪತಂಗ ರೋಡಲ್ಲಿ ಮನೆ ಇದ್ದಿದ್ದು, ನೃಪತಂಗ ನಗರಲ್ಲಿ. ಅಲ್ಲಿಂದ ಹುಬ್ಳಿ ಕಿಮ್ಸ್ ಹಾಸ್ಪಿಟಲ್ ರೋಡಲ್ಲಿ ಬರ್ತಾ ಅಪ್ಪ ಯಾವಾಗೂ ಹೇಳೋರು, ಪಾಪ कहते हैं बड़ा नाम करेगी बेटी हमारी ऐसा काम करेगी मगर ये तो मैं तो ही जानूं है तेरी मंजिल है कहा ಅಂತ ಅಪ್ಪ ಯಾವಾಗೂ ಹೇಳೋರು. ಆ ಹಾಡು ನಿಜಾನೇ ಅದು. ಆ್ಯಂಡ್ ನೌ ಐ ನೋ ಓನ್ಲಿ ಹೀ ನ್ಯೂ ವಾಟ್ ಐ ವಾಸ್ ಆ್ಯಂಡ್ ಓನ್ಲಿ ಹೀ ನ್ಯೂ ವೇರ್ ಐ ವುಡ್ ಗೋ. ಹಿ ವಾಸ್ ಸೋ ಪ್ರೌಡ್ ಆಫ್ ಮೀ. ಆ್ಯಂಡ್ ಅವ್ರ ಜೊತೆ ಕಳೆದ ಪ್ರತಿಯೊಂದು ಕ್ಷಣನೂ ನನಗೆ ಐ ಥಿಂಕ್ that is all I need for the rest of my life. Today I miss him a lot. I miss him very much. I tried not to be emotional. I thought 4 ವರ್ಷ ಆಯಿತು, it's fine, I can, it's okay, I can probably manage this journey anta. But every single day it's never the same. Though I didn't meet him every day, ನಾನು ಅವ್ರ ಹತ್ರ ಸಿಗ್ತಾ ಇರಲಿಲ್ಲ, ಹಠ ಮಾಡ್ತಿದ್ದೆ, ಗಲಾಟೆ ಮಾಡ್ತಿದ್ದೆ, ಕೋಪ ಮಾಡ್ಕೊಳ್ಳೋರು, ಬಾಚಿನಿನವರು ಬರ್ತೀನಿ ನಾನು ಪೋಸ್ಟ್ಪೋನ್ ಮಾಡ್ತಿದ್ದೆ. ಬಟ್ I think whatever has happened, he's left so many memories for me, and I know he's there, he's watching all of us. When I finished my degree, ಅಲ್ಲಿಂದ ಅವ್ರಿಗೆ ಗೊತ್ತಾಯಿತು, ಇಲ್ಲ ಇವಳು ನನ್ನ ತಮ್ಮನ ಹತ್ರ ಅಂದರೆ ಕನ್ನಡಂಗೆ ಓದಿನ ಮೇಲೆ ಅವನ ಭವಿಷ್ಯ ಓಕೆ, ಹಿ ವಿಲ್ ಹೈಯರ್ ಇದಕ್ಕೆ ಹೋಗಬೇಕು ಅವನು, ಯಾಕಂದರೆ ಓದ್ತಾ ಇದ್ದಾನೆ ಚೆನ್ನಾಗಿ. ಅಕ್ಕ ಅಫ್ಕೋರ್ಸ್ ಅವಳು ಅಷ್ಟೇ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಇವರಿಬ್ಬರು. ನಾನು ಜಸ್ಟ್ ಪಾಸ್ ಆದರೆ ಸಾಕು ಅನ್ನೋಂಥವಳು. ಸೊ ಈ ಸೈಡ್ ಡಿಗ್ರಿ ಮಾಡು ಸಾಕು, ಬಾ ಆಫೀಸಿಗೆ ಸೇರ್ಕೊ ನನ್ನ ಜೊತೆ ಅಂತಂದರು. ಸೊ ವೆನ್ ಐ ವೆಂಟ್ ಟು ದ ಆಫೀಸ್, ಅಲ್ಲಿಂದ ನನ್ನ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು, ನಾನು ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಲ್ಲ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ಹೆಲ್ಪರ್ ಆಯಾನೂ ಆಗಿದ್ದೀನಿ ನಾನು ಅಲ್ಲಿ. ಸೊ ನನಗೆ ಹಾಗೆ ಇಂಡೆಂಟ್ ಬರೆಯೋಕ್ಕೆ ಅಂತ ಏಜೆಂಟ್ರು ಇಂಡೆಂಟ್ ಬರೆಯೋಕ್ಕೆ ಕೂರಿಸೋರು. ಅಲ್ಲಿಂದ ಚೂಚೂರೆ ಪ್ರಮೋಷನ್ಸ್ ಅಂತ ಸಿಗ್ತಾ ಹೋಯಿತು.
ಅಲ್ಲಿಂದ ಅಕೌಂಟ್ ಸೆಕ್ಷನ್ಗೆ ಹಾಕಿದ್ರು. ನನಗೆ ಟ್ಯಾಲಿ ಅಕೌಂಟ್ ಫಸ್ಟ್ ಆಫ್ ಆಲ್ ಮ್ಯಾಥು ಏನೂ ಬರಲ್ಲ. ಸರಿ, ಅಲ್ಲಿಂದ ಅದನ್ನು ಕಲ್ತ್ಕೊಂಡೆ. 6 months ಅಲ್ಲಿಂದ ಹಿ ವುಡ್ ಶಿಫ್ಟ್ ಮಿ ಬ್ಯಾಕ್. ಇದು ನಾನು ಹೇಳಿದ್ದೀನಿ ಒಂದು 2-3 ಕಡೆ. ಹಿ ವುಡ್ ಶಿಫ್ಟ್ ಮಿ ಬ್ಯಾಕ್ ಟು ಟು ಎನಿ ಅದರ್ ಸರ್ಕ್ಯುಲೇಷನ್ಗೆ ಹಾಕೋದು. ಏಜೆಂಟ್ರೆಲ್ಲ ಬಂದು ಮಾತಾಡ್ಸೋರು. ಸೊ ಏಜೆಂಟ್ರ ಹತ್ರ ನಾನು ದುಡ್ಡು ಕಲೆಕ್ಟ್ ಮಾಡೋದು ಅದೆಲ್ಲ ಆಯಿತು. ಪ್ರಾರ್ಥನಾ ಶಾಲೆ ಸ್ಟಾರ್ಟ್ ಆಯಿತು. ಈ ಸೈಡ್ ಓಕೆ, ಹೈ ಬೆಂಗಳೂರಿಂದ ನಿನ್ನನ್ನು ತೆಗಿತಾ ಇದ್ದೀನಿ, ಕೆಳಗಡೆ ಹೋಗು ಪ್ರಾರ್ಥನಾ ಸ್ಕೂಲ್ಗೆ, ಏನೂ ಮಾಡಬೇಡ, ನಿನ್ನ ಅಕೌಂಟ್ಸ್ ಉಷಾ ಅಂತ ಇರ್ತಾರೆ, ಅವ್ರ ಜೊತೆ ಕುತ್ಕೋ, ಅವ್ರಿಗೆ ಅಸಿಸ್ಟ್ ಮಾಡು. ಮತ್ತು ಬರೋವಂಥ ಪೇರೆಂಟ್ಸ್ ಆಗಿರ್ಬೋದು, ಅಡ್ಮಿಷನ್ಗೆ ಸೇರ್ಸಕ್ಕೆ ಬರೋವಂಥ ಪೇರೆಂಟ್ಸ್ ಆಗಿರ್ಬೋದು, ಮತ್ತು ಮಕ್ಕಳನ್ನಾಗಿರ್ಬೋದು, ಪೇರೆಂಟ್ಸ್ ಒಂದು ಸ್ಮೈಲ್ ಕೊಡು, ಮಕ್ಕಳನ್ನ ಬಾಚಿ ತಬ್ಬಿಟ್ಟು ಕೂರಿಸ್ಕೊಪ್ಪ ತೊಡೆ ಮೇಲೆ ಅಂತ. ಇಷ್ಟೇ ನನಗೆ ನನ್ನ ಕೆಲಸ ನಿಂತು. ಅದನ್ನೊಂದು 6 ತಿಂಗಳು ಮಾಡಿದೆ. ಅದಾದಮೇಲೆ ಮತ್ತೆ ವಾಪಸ್ ಬಾ, ಸಾಕು ನೀನು ಅಲ್ಲಿ ಪ್ರಾರ್ಥನಾ ಸಾಕು, ಹೈ ಬೆಂಗಳೂರಿಗೆ ಬಾ ಅಂತಂದ್ರು. ಹೈ ಬೆಂಗಳೂರಿಗೆ ಅಂತ ಬಂದೆ. ಆವಾಗ ಓ ಮನಸ್ಸೆ ಒಂದು ನನ್ನ ಪ್ರಕಾರ ಅಲ್ಲ, ಕ್ರೈಮ್ ಡೈರಿಗೆ ಒಂದು ಸ್ವಲ್ಪ ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ನನಗೆ ಓ ಮನಸ್ಸೆ ಅನ್ನೋದೊಂದು ಎಡಿಟರ್ ಅನ್ನೋ ಒಂದು ಪೋಸ್ಟ್ ಕೊಟ್ಬಿಟ್ಟು ಓ ಮನಸ್ಸೆಗೆ ಬರಿ ಅಂತ ಬರವಣಿಗೆಗೆ ಅವ್ರು ಯಾವಾಗ ನನ್ನನ್ನು ಕೂರಿಸಿದ್ರು, ಒಂದು ಆರ್ಟಿಕಲ್ ಬರ್ಕೊಂಡು ಬಾ, ನಾನು ನೋಡಬೇಕು, ಓದಬೇಕು ಅಂತಂದರು. ಬಿಕಾಸ್ ಅದು ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿ, ಭಾವನೆಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಮತ್ತು ಹೆಣ್ಮಕ್ಳು ಸಂಬಂಧಗಳು ಆ ಥರದ್ದು. ಸೊ ಹಾಗಾಗಿ ನನ್ನ ಒಲವು ಕೂಡ ಆ ಕಡೆ ಜಾಸ್ತಿ ಇರೋದ್ರಿಂದ ಅವೆಲ್ಲ ಒಂದು ಸ್ವಲ್ಪ ನಾನೇ ಅಂದ್ಕೊಳ್ತೀನಿ ನನ್ನ ಭಾವನಾತ್ಮಕ ಜೀವಿ ಅಂತ. ಸೊ ಹಾಗಾಗಿ ಬರವಣಿಗೆಗೆ ನಂಗೆ ತೊಂದರೆ ಆಗಲಿಲ್ಲ, ಬರದೆ ಕೊಟ್ಟೆ, ಅವ್ರಿಗೆ ತುಂಬ ಇಷ್ಟ ಆಯಿತು. ದೆನ್ ಹಿ ಸೆಡ್ ಐ ಥಿಂಕ್ ಯು ಆರ್ ಫಿಟ್ ಟು ಬಿ ನೋ ಮನ್ಸೆ ಸೆಕ್ಷನ್ ಅಂತ ಹೇಳಿದ್ರು. ಸೊ ಅಲ್ಲಿಂದ ಕೆಲಸ ಸ್ಟಾರ್ಟ್ ಆಯಿತು. ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಅದರಿಂದನೇ ನನಗೆ ಹಾಯ್ ಬ್ಯಾಂಗ್ಳೂರ್ ಮಾಡಬಲ್ಲೆ, ಹಾಯ್ ಬ್ಯಾಂಗ್ಳೂರ್ ಪುನಃ ನಾನು ಅದನ್ನು ನಡೆಸ್ಕೊಂಡು ಹೋಗಬಲ್ಲೆ ಅನ್ನೋ ಒಂದು ತಾಕತ್ತು ಆ ರಕ್ತದಿಂದನೇ ಬಂದಿದೆ. ಅದು ನನಗೆ ಸುಮಾರು ವರ್ಷ ಅವ್ರ ಹತ್ರ ಕೆಲಸ ಮಾಡಿ ಇದನ್ನು ನಾನು ಕಲ್ತಿದ್ದೀನಿ ಅಂತ ಅಂದ್ಕೊಂಡು ಇವಾಗ ಆ ಜವಾಬ್ದಾರಿ ನಾನು ತೊಗೊಂಡು ಮಾಡ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಥ್ಯಾಂಕ್ ಯು ಅಪ್ಪ. ನೀವಲ್ಲ ಎಲ್ಲ ಬೇಜಾರಾಗತ್ತೆ. ಒಂದು ಕಡೆ ಅವನನ್ನು ಯಾವತ್ತೂ ನಾವು ಪೇಚಾಡೋದು ನೋಡಿಲ್ಲ. ಎಂಥ ಕಷ್ಟ ಬರಲಿ, ಎಂಥ ತೊಂದರೆ ಬರಲಿ, ಯಾರು ಬರೋ ಪೇಚಾಡಲ್ಲ ಆಗಲ್ಲ ಅವ್ರಿಗೆ. ಸೊ ಇದೇ ಯಾಕಂದ್ರೆ ಏನಾಗುತ್ತೆ ಅಂದರೆ ಸರಿ ಹೋಗುತ್ತೆ. ಆ ಸ್ವಭಾವ ಅವರಲ್ಲಿ ತುಂಬ ಚೆನ್ನಾಗಿ ಮನೆ ಮಾಡಿತ್ತು. ಅವ್ರ ಅಮ್ಮ ಎಷ್ಟು ಕಷ್ಟಪಟ್ಟಿದ್ರು, ಏನು ಮಾಡ್ತಿದ್ರು, ಒಂದು ನಿಮಿಷ ನಗಿಸ್ಬಿಡೋರು. ಬಿಡಮಾಗ್ತಿದ್ದಲ್ಲ ಏನು, ಅದೇ ಹಂಗೆ ಆಡ್ತೀಯಾ ನೋಡಿ, ಹೆಂಗಿದೆ ನೋಡು, ನನಗೇನಾಗುತ್ತೆ, ನಾನೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಮನಸ್ಸಲ್ಲಿ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಸಾಕು, ತುಂಬ ಇದೆ ಅನ್ನೋದು. ನಾನು ನಿಮಗೆ ಮಾತಾಡ್ತಿದ್ದೆ, ಬಾಂಬ್ ಹಾಕ್ತೀನಿ, ಕೈ ಶುದ್ಧ ಮಾಡಿಕೊಂಡು ಬಾಂಬ್ ಹಾಕ್ತೀನಿ ಏನು, ಎಲ್ಲರೂ ನಾವೆಲ್ಲ ಅಯ್ಯೋ ಬಾಂಬ್ ಹಾಕೋದಂತೆ, ಸುಂದರಿ ಹ್ಯಾಂಡ್ಸ್ ಅಪ್ ಮಾಡಿ ಹೇಳ್ತಾ ಬಾಂಬ್ ಹಾಕ್ಬಿಡಪ್ಪ ಅಂತ ನಾವೆಲ್ಲ ಕೈ ಇವನ್ಗದು ಮಜಾ ಆಟ. ಎಲ್ಲ ಬಂದಾಗೆಲ್ಲ ಮತ್ತೆ ಬಾಂಬ್ ಹಾಕ್ತೀನಿ, ಯಾರೋ ಜೋರು ಮಾತಾಡಿದ್ರೆ ಸ್ವಲ್ಪ ಬಾಂಬ್ ಹಾಕ್ತೀನಿ ಅಂದ್ಬಿಡೋರು. ಈ ರವಿಯವರು ಬಂದರು ಎಷ್ಟೋ ಸಲ ಮೆಟ್ಲ ಮೇಲೆ ನಿಂತ್ಕೊಂಡಿರ್ತಿದ್ರು. ಅವ್ನು ಹೋಗುವಾಗ ಅಷ್ಟೇ ಏನು ಒಂದ್ಸಲ ಬಾಂಬ್ ಹೇಳು ಅಂತ ತಮಾಷೆ ಮಾಡೋರು. ಬಾಂಬ್ ಹಾಕ್ತೀನಿ ಇದು ನನ್ನನ್ನು ನಿಮ್ಮ ಕಡೆ ಹಾಕ್ತೀಯಪ್ಪ ನೀವು ನಡ್ಕೊಂಡು ಹೋಗೋರು. ಆಮೇಲೆ ಒಂದ್ಸಲ ಬಂತು ಮನೆಗೆ ಸವಾರಿ ಒಂದೊಂದು. ಅವಾಗಿಂದ ಅವರಿಗೆ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿತ್ತು ಇಲ್ಲಿಗೆ ಚೇತು ಭವನಿಗೆ. ಆಗೇನೋ ಮಾತು ಬಂದೆ ಅವ್ರಿಗೂ ಸಿಟ್ಟು ಮಾಡ್ಕೊಂಡಿದ್ರು ತುಂಬ. ಆ ಸಿಟ್ಟಲ್ಲಿ ಏನೋ ಬೈತಾ ಇದ್ರು, ಏನು ಯಾರು ಬೈದರೆ ಏನು ಎಂಥದ್ದು ಗೊತ್ತಿಲ್ಲ, ತುಂಬ ಚಿಕ್ಕವನು ಅವನು ಬೈತಿದ್ರು. ಅವ್ನ ಮುಂದೆ ನಿಂತ್ಕೊಂಡು ಬಾಂಬ್ ಹಾಕ್ಬೇಕು ಯಾರಿಗೆ ಎದ್ದಿದ್ದನು ಸಿಟ್ಟು ಬಂತು, ಯಾರಿಗೂ ಗೊತ್ತಿಲ್ಲ. ಅನ್ನಿಸ್ಬಿಟ್ರು ನಂಗೆ ಅಂದಿದ್ದವನು ಅವನು ಬಾಂಬ್ ಹಾಕ್ತೇನೋ ಬಾಂಬ್ ಅಂತ ಬಿಸಾಕ್ಬೇಕು. ಅದನ್ನ ಮೊದಲು ಒಂದೊಂದು ಕಮ್ಮನ ಬಗೆರೊಡೆ ಕುಂಬಿಡ್ತಾನೆ, ಅದು ತಗೊಂಡ್ಬಿಟ್ಟಿದ್ರು, ರಕ್ತ ಬರ್ತಾ ಇದೆ, ಸೀದಾ ಹೊಟ್ಟೋಗ್ಬಿಟ್ರು, ಬಾಂಬ್ ಹಾಕ್ತಾನೆ ಅವ್ನಿಗೆ ನೋಡ್ತಾ ಇದ್ದಾನೆ. ಆಮೇಲೆ ಇಬ್ಬರು ಸಮಾಧಾನ ಮಾಡಿ ಹಂಗೆಲ್ಲ ಮಾತಾಡ್ಬಾರ್ದು ಅಪ್ಪನಲ್ಲಿ ಹೇಳಿ ಕರ್ಕೊಂಡ್ಬಂದು ಆಮೇಲೆ ಮತ್ತೆ ಅವರೇ ಬಂದರು. ಸ್ವಲ್ಪ ಆಮೇಲೆ ಬಂದು ಅವನಿಗೆ ಹೇಳಿರುತ್ತೆ, ಅವನ ಪಾಪ ರಕ್ತ ಬಂದಿರುತ್ತೆ ಎಲ್ಲ ಹೇಳಿ ಟೆಸ್ಟ್ ಮಾಡಿ ಅವನಿಗೆ ಸಮಾಧಾನ ಮಾಡಿ ಹೋದರು. ಆ ಥರ ಅವ್ರ ಪ್ರೀತಿ ತುಂಬ ಇರೋದು. ಸಮಯ ಸಿಚುವೇಶನ್ ಅರ್ಥ ಆಗ್ತಿರ್ಲಿಲ್ಲ. ಅವರಿಬ್ಬರು ಚೆನ್ನಾಗಿ ಕಲ್ತು ಬಿಟ್ಟಿದ್ರು, ಗೊತ್ತಾಗೋಗ್ಬಿಡ್ತಿತ್ತು ಅವರಿಗೆ. ಆ ಥರ ಸಾಕಷ್ಟು ಆಗಿದೆ ಆ ಥರದ್ದು. ಇನ್ನು ಮುಂದೆ ಬರ್ತಾ ಇವನು ಎಲ್ಲ ಗೊತ್ತಾಯ್ತು. ಆಮೇಲೆ ಅಪ್ಪ ಅಂತ ಏನು ಮಾಡ್ತಾರೆ, ಹೇಗೆ ಯಾವಾಗಲೂ ಹೇಳ್ತಾ ಇದ್ದೆ, 7 ಜನ್ಮಕ್ಕೂ ನೀವೇ ಬೇಕು ಅಂತ. 7 ಜನ್ಮ ಅಂದರೆ 7 ಜನ್ಮ ಅಷ್ಟೇ ತಾನೇ ಅನ್ನೋರು, ಅಲ್ಲಲ್ಲ 7 49. ಆಮೇಲೆ ನೋಡೋಣ ಮುಂದೆ ಈ ಬಿಡೆ ನಿನ್ನಗೆ ನನಗೆ ಮ್ಯಾಚ್ ಬರಲ್ಲ ಅನ್ನೋರು.
ಆಮೇಲೆ ಮಾತಾಡ್ತಾ ಏನೋ ಬಂದು ನೋಡು ಅವರು ಗಂಡ ಸತ್ತೋದ ಹೆಂಡತಿ ಸತ್ತೋಗ್ಬಿಟ್ಲು ಹಾಗೆ ಆಗ್ತದೆ ನಮ್ಮಿಬ್ಬರಿಗೂ ಹಾಗೆ ಆಗಬೇಕು ನಾನು ಹೌದೇನೆ ಅಂತೀಯ ಅಂದರು ಹಂಗೆ ಇರೋದಪ್ಪ ಅದೇ ನಿಜವಾದ ಪ್ರೀತಿ ನಾನು ಅಂತಿದ್ದೆ ಆದರೆ ಇವಾಗ ನೆನೆಸ್ಕೊಂಡ್ರೆ ಏನು ಹೇಳ್ತೀವಿ ಏನು ಮಾತಾಡ್ತೀವಿ ನಾನು ನೋಡಿದ್ರೆ ಇನ್ನೂ ಇದ್ದೀನಿ ಅವರು ಕೂತಿದ್ದಾರೆ ಯಾಕೆ ನನ್ನ ಬಿಟ್ಟೋದ್ರು ಅಂತ ನಮ್ಮ ಮಾತಾಡ್ತಾರೆ ಮನುಷ್ಯನ ನೋಡ್ಕೊಳ್ಳಿ ಆ ಮನುಷ್ಯನ ನೋಡ್ಕೊಳ್ಳಿ. ಕತ್ತಲೆಯಲ್ಲಿ ಬೆಳಕಿರುತ್ತೆ, ಮೌನದಲ್ಲಿ ಮಾತಿರುತ್ತೆ ಅಂತ ನಾವೆಲ್ಲ ಕೇಳಿದ್ದೀವಿ, ಪುಸ್ತಕದಲ್ಲಿ ಓದಿದ್ದೀವಿ. ನನಗೆ ಈ ಮೌನದಲ್ಲಿ ಮಾತಿರುತ್ತೆ ಅಂತ ನಿಜವಾದ ಅನುಭವ ಆಗಿದ್ದು ನಮ್ಮ ಪ್ರೀತಿ ಅಣ್ಣ ರವಿ ಅಣ್ಣನಿಂದ. ಯಾಕೆಂದರೆ ಎಷ್ಟೋ ಹಾಡುಗಳು ತುಂಬ ಭಾವುಕರಾದಾಗ ಕರೆಯೋರು, ಶ್ರುತಿ ಭಕ್ತಿಯ ಇದೇ ಥರ ಕರಿತಾ ಇದ್ದಿದ್ದು. ಒಂದೊಂದ್ಸರಿ ಭಾವನೂ ಫೋನ್ ಮಾಡಿ ಕರೆಯೋಳು, ಅಪ್ಪ ಕರೀತಾ ಇದ್ದಾರೆ ಬರ್ಬೇಕಂತ ಅಂತ ಹೇಳೋಳು. ಹೋದಾಗ ಮಾತುಕತೆ ಏನೂ ಇಲ್ಲ, ಶ್ರುತಿ ಹಾಡು ಕೇಳೋಣ ಅನ್ನೋರು. ಕೇಳ್ತಾ ಇದ್ವಿ, ನೀವು ನಂಬಲಿಕ್ಕಿಲ್ಲ, ಒಂದೊಂದ್ಸರಿ ಮಾತೇ ಆಡ್ತಿರ್ಲಿಲ್ಲ. ಹಾಡು ಕೇಳಿ ಮೌನ, ಏನು ಮಾತಿಲ್ಲ. ನನ್ನ ಬಣ್ಣ ಸ್ಕೂಲಿಂದ ಬಂದಿದೆ, ಆಯ್ತಮ್ಮ ಹೋಗ್ಬಿಟ್ಟು क्या हंसी सितम तुम रहे न तुम हम रहे न हम. It's highly motivating and inspiring to talk about this multifaceted personality who has so many credits to his account and so many achievements par excellence. I would like to share one or two instances which are very close to me. The first instance that I would like to share was we would go to Sir, as somebody had already mentioned, the team of 10th, that we would be called either before or after the results to have a discussion. If it was before, to understand the progress, and if it is after, to congratulate and parallelly to acknowledge the efforts of the teachers. The thing that I would observe, that he had a fine balance of words which he would use, where every teacher who's present in that room would feel acknowledged personally, because he knew each of them. Like most of the 10th teachers were senior teachers who were hired by Sir, and he knew them personally, and a lot of familiarity of their personal and professional experiences. So that was one. And then parallelly, that each one of them would also feel responsible to take the achievements of the students ahead. So this fine balance of acknowledging you and your efforts and also making you feel responsible is not an easy job. And I understand it today, because you can neither hurt your team nor can you make them feel low about it. And parallelly, also remind them that they are responsible for this whole lot of young students whom we have to stay responsible about. Then I had the most important thing that I learned, as many of the others shared, that how did Prarthana manage to tie this huge crowd and this big team of teachers, as well as this huge thousands of students together in a short span. Then I started realizing, as I started working in this institution, that there is something that connects, and I realize it is the human connect that makes this possible. This is the secret of Prarthana. It is the human connect. Each time, as already most of them have mentioned, each time he meets a person, he has created an impact. The same has happened with me. There are a few instances where I had to have an individual interaction with Sir. I was called on one day, and I sit and I wait and I talk. I enter, and the first note from Sir, "Entama Telugamma evanta nuvu." I was taken aback. Very few of them know, because I am a Kannadiga and I speak in Kannada. Everybody knew that, and I was also taken aback to know that he knew that I come from Andhra. And what I admired there was the homework that he does to connect to you. That is very important.
You need to do your homework because before you need to make that impact on that person. So that comes with a lot of hard work and the focus on why you need to connect to that person. ये हवा ये नदी का किनारा चांद तारों का रंगी इशारा कह रहा है बेखबर हो सके तो प्यार कर ये समा मिलेगा फिर. ಈ ಫ್ರೆಂಡ್ಸ್ 20 ವರ್ಷ ಆಯ್ತು ನಾನು ಇಲ್ಲಿಗೆ ಬಂದು. ಫ್ರಮ್ ದ್ಯಾಟ್ ಡೇ ಐ ಆಮ್ ಬೀನ್ ಜಾಯಿನ್ ವಿತ್ ದಿಸ್ ಫ್ಯಾಮಿಲಿ ವಿತ್ ಸೋ ಮಚ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್. ಐ ಡೋಂಟ್ ನೋ ಫ್ರಮ್ he used to show us so much of affection whenever we used to meet him. Every year we used to get this sari. For the new teachers I am telling you, this was not only a sari for us. ನಮ್ಮ ಅಣ್ಣನಿಂದ ಬರ್ತಾ ಇದ್ದಿದ್ದು ಗೌರಿ ಹಬ್ಬದ ಉಡುಗೊರೆ. I don't know, I have met him very few times. I had been operated for my spondylitis before some 12 years I think so. And I don't know, he came to know about it. From that day onwards, whenever he used to see my face, ಹೆಂಗಿದೆಯಮ್ಮ ಆರೋಗ್ಯವಾಗಿದೆಯಾ ಇವಾಗ? ಜೀವನದ ಸಾರ್ಥಕತೆ. ವಿದ್ಯಾ ಸಾಧಕ ಅಕ್ಷರ ಮಾಂತ್ರಿಕ ನಿಮಗಿದು ನಮ್ಮಯ್ಯ ನುಡಿ ನಮನ. ಪ್ರೇಕ್ಷಕರ ಕನಸನ್ನು ನನಸು ಮಾಡಿದ ಪ್ರಾರ್ಥನಾ ಕನಸಿನ ಮಾಲೀಕ, ಗನ್ನಿಗಿಂತಲೂ ಹರಿತವಾದದ್ದು ಲೇಖನಿ ಎಂದು ಯುವಕರಿಗೆ ತೋರಿದ ದಿಗ್ದರ್ಶಕ, ಬರಹಗಳ ಮೂಲಕ ಪತ್ರಿಕಾ ಲೋಕದಲ್ಲಿ ಹುಚ್ಚೆಬ್ಬಿಸಿದ ಸಂಚಾಲಕ, ಕ್ರೈಮ್ ಡೈರಿಯಂತಹ ಕಾರ್ಯಕ್ರಮವನ್ನು ಜಗಜ್ಜಾಹೀರಾಗಿಸಿದ ನಿರೂಪಕ, ಓದುಗರ ಕುತೂಹಲವನ್ನು ಉತ್ತುಂಗಕ್ಕೇರಿಸಿದ ಅನುವಾದಕ, ಕಲೋಪಾಸಕರ ನಿದ್ದೆಗೆಡಿಸಿದ ಕಂಚಿನ ಕಂಠದ ರಸಿಕ, ಹೊಸ ಸಿದ್ಧಾಂತಗಳ ಸೃಷ್ಟಿಕರ್ತ, ಕೆಚ್ಚೆದೆಯ ಪತ್ರಕರ್ತ. ಆದರೂ ನಮ್ಮನ್ನೆಲ್ಲ ಅಗಲಿ ಹೋಗಬಾರದಿತ್ತು ಇಷ್ಟು ಬೇಗ ದೇವರತ್ರ, ಇಷ್ಟು ಬೇಗ ಅಗಲಿ ಹೋಗಬಾರದಿತ್ತು ದೇವರತ್ರ. ಧನ್ಯವಾದಗಳು. ನನ್ನ ಅನುಭವ ಆರಂಭ ಆಗಿದ್ದು 1999ರಲ್ಲಿ. ನಾನು ಉದ್ಯೋಗವನ್ನು ಹರಿಸಿ ಬೆಂಗಳೂರಿಗೆ ಬರ್ತಾ ಇದ್ದೆ. ಬಸ್ಸಲ್ಲಿ ಕೂತಿದ್ದೀನಿ. ಸುಮಾರು 35ರಿಂದ 40 ಜನ ಪ್ರಯಾಣಿಕರು. ಎಲ್ಲ ಕೈಯಲ್ಲೂ ಪತ್ರಿಕೆ ನನ್ನ ಬಂದುಬಿಟ್ಟು. ಅದು ಯಾವ್ದು ಪತ್ರಿಕೆ ನೋಡಿದ್ರೆ ಆ ಕಪ್ಪು ಬಿಳಿ ಬಣ್ಣದ ಮಿಶ್ರಣ ಹಾಯ್ ಪತ್ರಿಕೆ, ಬೆಂಗಳೂರು ಪತ್ರಿಕೆ. ನನಗೆ ಕುತೂಹಲ ಸ್ಟಾರ್ಟ್ ಆಯಿತು. ಏನು ಇಷ್ಟೊಂದು ಜನ ಓದ್ತಾರಲ್ವ? ನಾನು ಮೊದಲು ಪ್ರಜಾವಾಣಿ ಮಾತ್ರ ಓದ್ತಾ ಇದ್ದೆ. ಅಂದರೆ ಯಾರು ತರಿಸ್ತಾ ಇದ್ರು ಪಕ್ಕದ ಮನೆಯವರು ಓದ್ತಾ ತೊಗೊಂಡು ಓದೋ ಅಭ್ಯಾಸ ಇತ್ತು. ಏನಿರ್ಬೋದು ಇದ್ರೊಳಗೆ ಈ ಪತ್ರಿಕೆ ಒಳಗಡೆ ನಮ್ಮ ಕುತೂಹಲ ಜಾಸ್ತಿ ಆಯಿತು. ಕಾದೆ ಸುಮಾರು 3 ಗಂಟೆ ಕಾಯ್ದೆ. ಯಾರು ಬಿಡ್ತಲ್ಲ ಪೇಪರ್ನ. ಏನಪ್ಪ ಮಾಡೋದು ಅಂತ ಕಾಯ್ದಿರ್ಬೇಕಾದ್ರೆ ಹತ್ತತ್ರಕ್ಕೆ ಸುಮಾರು ಹಿರಿಯೂರು ಹತ್ರ ಬಂತು. ದಾವಣಗೆರೆ ಆದ ಹಿರಿಯೂರು ಬಂತು. ಈಗ ನಿಲ್ಲಿಸಿದ್ರು ಬಸ್ನ. ಕೆಲವರು ಪೇಪರ್ ಇಟ್ಬಿಡುವ ಹೊರಡೋದು. ನಾನು ಇಲ್ಲಿಲ್ಲ. ಇನ್ನೊಂದು ಪತ್ರಿಕೆ ನೋಡ್ತೀನಿ ಆಸೆ. ಪತ್ರಿಕೆ ತಗೊಂಡೆ. ಪುಟ ತೆಗಿಸ್ತೀನಿ. ಅಲ್ಲಿ ಕಾಸ್ ಬಾರ್ ಓದ್ತಾ ಹೋಗ್ತೀನಿ ಅವರ ವ್ಯಕ್ತಿ ವಿಚಾರಗಳು. ಮತ್ತು ಮುಂದೆ ಹೋದೆ. ಅಲ್ಲಿ ಜ್ವಲಂತ ಉದಾಹರಣೆಗಳು, ಸಾಹಿತಿಗಳ ಬಗ್ಗೆ, ನಾಡಿನ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಉದಾಹರಣೆ ಸಹಿತವಾದಂಥ ಒಂದು ವರ್ಣನೆ. ಅದನ್ನು ಓದ್ತಾ ಕೂತೆ. ಅಪ್ಪ ಯಾರು ಬರಬಾರ್ದ ಪೇಪರ್ ಅವರನ್ನು ಫೀಲ್ ನನಗೆ ಬಂದರು. ಆಗ ಅವ್ರು ಕೇಳಿದೆ, ಸರ್ ದಯವಿಟ್ಟು ನಾನು ಓದ್ಕೊಡ್ಬೋದಾ? ಓದಿಸ ಪರವಾಗಿಲ್ಲ ಅಂದರು. ಓದ್ತಾ ಹೋದೆ. ಆ ಅಂದಿನ ಒಂದು ಅನುಭವ ಇವತ್ತು ನಾನು ಮಾತಾಡಲಿಕ್ಕೆ ಸಹಾಯ ಮಾಡ್ತಾ ಇದೆ. ಅಂದರೆ ಅಷ್ಟೊಂದು ನನಗೆ ಆ ಸಾಹಿತ್ಯದ ಬಗ್ಗೆ ಒಂದು ಒಲವು ಮೂಡಲಿಕ್ಕೆ ಆ ಪತ್ರಿಕೆ ಆರಂಭ ಆಯಿತು. ನನಗೆ ಬುನಾದಿ ಕೊಡ್ತು. ಅಲ್ಲಿಂದ ಪ್ರತಿ ವಾರ ನಾನು ಪ್ರಜಾವಾಣಿ ಪತ್ರಿಕೆ ಸಾಪ್ತಾಹಿಕ ಪರವಾಣಿ ನೋಡೋಕೆ ಕಾಯ್ತಾ ಇರ್ತಿದ್ದೆ. ಅವತ್ತಿಂದ ಗುರುವಾರ ಕಾಯ್ತಾ ಇದ್ದೆ. ಯಾವತ್ತು ಬರುತ್ತಪ್ಪ ಗುರುವಾರ, ನಮ್ಮ ಮನೆ ಪಕ್ಕದಲ್ಲಿ ಯಾವತ್ತು ಕಳಿಸ್ತು ಪೇಪರನ್ನು ಕಾಯ್ತಾ ಇತ್ತು. ಬಂದ ತಕ್ಷಣ ಸಂಜೆ 4 ಗಂಟೆಗೆ ಕಾಯಬೇಕು. ನಾವು ಓದಬೇಕಲ್ವಾ, ಕೊಡ್ಬೇಕಲ್ಲ ನನಗೆ ಅವರು. ನಾವು ಪತ್ರಿಕೆಯನ್ನು ಕೊಂಡುಕೊಂಡು ಓದ್ಕೊಳ್ಳೋಷ್ಟು ಅಂತ ಶ್ರೀಮಂತರು ಇರಲಿಲ್ಲ ಆ ಕಾಲದಲ್ಲಿ. ಸೊ ಅದಕ್ಕೆ ಕಾಯ್ತಾ ಇದ್ದೆ. ಆ ಪತ್ರಿಕೆ ಕೊಂಡ್ಕೊಂಡು ಓದ್ತಾ ಇದ್ದೆ. ಅಲ್ಲಿಂದ ನನಗೆ ಆ ಒಂದು ರವಿ ಸರ್ ಒಂದು ಪ್ರಭುತ್ವ ಅರ್ಥ ಆಗ್ತಾ ಹೋಯಿತು. ಹುದ್ದೆ ಹುಡ್ಕೊಂಡು ಬಂದೆ. ಎಲ್ಲೊಂದು ಕಡೆ ಕೆಲಸ ಮಾಡ್ತಿದ್ದೆ. ಒಂದು ಒಳ್ಳೆ ಸ್ಕೂಲ್ ಸೇರ್ಕೋಬೇಕಲ್ವ? ಯಾವ ಸ್ಕೂಲ್ ಸೇರ್ಕೊಳ್ಳೋದು? ಎಲ್ಲೆಲ್ಲ ಟ್ರೈ ಮಾಡಿದೆ. ಇಲ್ಲಿ ಮೊದಲು ಟ್ರೈ ಮಾಡಿದೆ. ಗಂಡಸರಿಗೆ ಪ್ರವೇಶವಿಲ್ಲ. ಏನು ಮಾಡೋದು? ಅನಿವಾರ್ಯ ಹೊಟ್ಟೆ ಪಾಡು ಮಾಡಬೇಕು ಬೇರೆ ಕಡೆಗೆ. ಸೊ ಹುಡ್ಕೊಂಡು ಹೋದೆ. ಒಂದು ಕ್ಷಣ ನಾನು ಮಾರ್ಟಿನ್ ಲೂಥರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಒಬ್ಬ ಶಿಕ್ಷಕರು ಹೇಳಿದ್ರು, ಸರ್ ನೀವು ಪ್ರಾರ್ಥನ್ಸ್ಗೂ ಟ್ರೈ ಮಾಡಬಾರ್ದು. ಮೇಡಮ್ ಹೋಗಿದ್ದೆ ಮೇಡಮ್, ಏನು ಮಾಡೋದು? ಅಲ್ಲಿ ಮೊದಲೇ ಬೋರ್ಡ್ ಹಾಕ್ಬಿಟ್ಟವ್ರೆ. ಇಲ್ಲ ಸರ್ ಇವ್ರು ತೊಗೊಳ್ತಿದ್ದಾರೆ, ಬೋರ್ಡ್ ಟ್ರೈ ಮಾಡಿ ಅಂದರು. ಸರಿ, ನನ್ನ ವಿಧಿಯ ಇಲ್ಲೇ ಇತ್ತಲ್ವಾ, ಬಂದೆ, ಪ್ರಯತ್ನ ಪಟ್ಟೆ, ಆಯ್ಕೆನೂ ಆದೆ.
ಆಗ ಒಂದು ವರ್ಷ ಕೆಲಸ ಆದಮೇಲೆ 2ನೇ ವರ್ಷದಲ್ಲಿ ಏನು 10ನೇ ತರಗತಿಯ ಶಿಕ್ಷಕನಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ವರ್ಷ ನನ್ನ ಅದೃಷ್ಟಕ್ಕೆ ಸೆಂಟ್ ರಿಸಲ್ಟ್. ಅದರಲ್ಲೂ ಸರ್ ತುಂಬ ಖುಷಿಯಾಗಿ ನಮ್ಮ ಶೀಲಾ ಮೇಡಮ್ ಎಲ್ಲರಿಗೂ ಕರ್ಕೊಂಡ್ರು ಟೀಚರ್ಸ್ನ ಎಲ್ಲ ಲೈನ್ ನಿಂತ್ಕೊಂಡಿದ್ವಿ. ಒಬ್ಬೊಬ್ಬರನ್ನೇ ಪರಿಚಯ ಮಾಡ್ತಾಯಿದ್ರು. ಆಗ ನನ್ನ ಸರ್ತಿ ಬಂತು. ಸರ್ ವಿಜಯಕುಮಾರ್ ಅಂತೇಳಿ ಕನ್ನಡ ಶಿಕ್ಷಕರು, ದಾವಣಗೆರೆಯವರು. ಶೀಲಕ್ಕ ನಿಮ್ಮ ಕಡೆಯವರವರು ಹುಷಾರು, ದಾವಣಗೆರೆಯವರು ತುಂಬ ಹೊರಟು, ಬೇಗ ಒಪ್ಕೊಳ್ಳಲ್ಲ ಏನೇನೋ ಎತ್ತರ ಇವ್ರ ಕಡೆಗೆ. ಅವತ್ತು ಅವ್ರು ಹೇಳಿದ ಮಾತು ನನ್ನ ಕಿವಿಯಲ್ಲಿ, ನನ್ನ ವ್ಯಕ್ತಿತ್ವ ಹೇಳಿದ ಮಾತು ಈಗಲೂ ಗುಯ್ ಬಿಡ್ತಾ ಇದೆ ಅಂತ. ಅವತ್ತು ನಾನು ನೋಡಿದವರು ಯಾವತ್ತೇ ಕಂಡು ಏನ್ರಿ ಬೆಣ್ಣೆ ದೋಸೆ IT ಬಂದಿದ್ರು ಸರ್. 4 ವರ್ಷ ಆದ್ಮೇಲೆ IT ಪಾರ್ಟಿ ಬಂದಿದ್ರು ಕೆಳಗಡೆ ಕಂಪ್ಯೂಟರ್. ಯಾವಾಗ ನಾನು ನೋಡಿದೆ ಏನ್ರಿ ಬೆಣ್ಣೆ ದೋಸೆ, ನನಗೆ ಒಂಥರ ಮುಜುಗುರ, ಏನಪ್ಪ ನಿಂಗೆ ಸಂಗಡಿಸ್ತಾರೆ. ನನಗೆ ವೈಯಕ್ತಿಕ ಪರಿಚಯ ಸರ್ ಖಂಡಿತ ಇಲ್ಲ. ಸೊ ವೃತ್ತಿ ಬಂದಾಗ ಪರಿಚಯ ಅಷ್ಟೇ. ಕಂಡಗೆಲ್ಲ ಬೆಣ್ಣೆ ದೋಸೆ ಅನ್ನೋರು. ಅದಾದಮೇಲೆ ದಶಮಾನೋತ್ಸವ, ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಆ ದಶಮಾನೋತ್ಸವದಲ್ಲಿ ಶಿಕ್ಷಕರಿಗೆ ಕೆಲವು ಸ್ಪರ್ಧೆ ಏರ್ಪಡಿಸಿದ್ರು. ಆ ಸ್ಪರ್ಧೆಗಳಲ್ಲಿ ನನಗೆ ಪಿಕ್ ಆ್ಯಂಡ್ ಸ್ಪೀಚ್ ಆಶುಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಸಿಕ್ಕಿತ್ತು. ಮತ್ತು ಅದೇ ಒಂದು ಸ್ಪರ್ಧೆಯಲ್ಲಿ ವಾಲಿಬಾಲ್ ಪಂದ್ಯಾವಳಿಗಳು, ಅಲ್ಲಿ ಒಂದು ಫಸ್ಟ್ ಪ್ರೈಸ್ ಸಿಕ್ಕಿತ್ತು. ಆಮೇಲೆ ಅದೇ ವರ್ಷ ಈ ನಮ್ಮ ಶಾಲೆಗಳಲ್ಲಿ ನಮ್ಮ ಶಾಲೆಯಲ್ಲಿ ಫಸ್ಟು ಕಲರ್ ಹೌಸ್ ಅಂತ ಮಾಡ್ತಾಯಿದ್ರು. ಆ ಕಲರ್ ಹೌಸಲ್ಲಿ ನಾನು ಇಂಡಿಗೋ ಹೌಸಿನ ರೆಪ್ರೆಸೆಂಟೇಟಿವ್ ಟೀಚರ್ ಆಗಿದ್ದೆ. ಆ ವರ್ಷ ನನಗೆ ಒಟ್ಟಿಗೆ 3 ಪ್ರೈಸ್ ಸಿಕ್ಕಿತ್ತು. ಆ 3 ಪ್ರೈಸನ್ನು ಸರೇ ಕೊಟ್ಟಿದ್ದು. ಆ ಒಂದು ನೋಟ, ಏನ್ರಿ ಬೆಣ್ಣೆ ದೋಸೆ 3 ಮುರಿಗೋ ತೊಗೊಂಡ್ಬಿಟ್ರೆ ಹೆಂಗ್ರಿ ಪಕ್ಕದಲ್ಲಿ. ನನಗೆ ಒಂಥರ ಮುಜುಗರನೋ ಖುಷಿನೋ ಸಂತೋಷ ಗೊತ್ತಾಗ್ತಿಲ್ಲ. ಅವ್ರು ಹೇಳಿದ ಮಾತು ಮತ್ತು ಅವರ ಒಂದು ನಡವಳಿಕೆ ಈಗಲೂ ನನ್ನ ಕಣ್ಮುಂದೆ ಕಟ್ಟಿದ ಹಾಗೆ ಇದೆ. ಇಷ್ಟೆಲ್ಲ ಅವರ ನೆನಪನ್ನು ನಿಮ್ಮನ್ನು ಹಂಚ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ವ್ಯಕ್ತಿಯಾಗಿರದೆ ಸಮಾಜಕ್ಕೆ ಶಕ್ತಿಯಾಗಿ ನಮ್ಮಿಂದ ಅಗಲಿ ಹೋದ ಆ ಆತ್ಮ ಪರಮಾತ್ಮಕ್ಕೆ ನಮಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದ. ಮೊದಲು ಅವರ ಬಗ್ಗೆ ಒಂದೇ 4-6 ಸಾಲಿನ ಒಂದು ಕವನವನ್ನು ಹೇಳಿಬಿಟ್ಟು ಮಾಡ್ತೀನಿ. ರವಿಯು ಆಗನು ಎಂದಿಗೂ ಅಸ್ತಂಗತ, ವಿಕಸಿತನು ಭೋವಿಯಂ ಆಗಸದತ್ತ, ಬೆಳ್ಳಾರಿರತ ಬೆಂಗಳೂರಿನತ್ತ, ಕೊಣದ ತಾವರೆ ಅರಳುವ ತೆರನತ್ತ, ಗೆಲ್ಲುತ್ತ ಬಂದನು ಹಂತ ಹಂತದತ್ತ, ರೆಕ್ಕೆ ಬಿಚ್ಚಿ ತೆರೆದು ಪ್ರಾರ್ಥನಾ ತುತ್ತ. ಸೇರ್ಕೊಂಡಿದ್ದು ಜುಲೈ 2, 2008ರಲ್ಲಿ ಹಾಯ್ ಬೆಂಗಳೂರು ಪತ್ರಿಕೆ ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟ್ಗೆ ಅಂತ ಬಂದಿತ್ತು. ಸರ್ ಅವಾಗ ಹೇಳಿದ್ದು, ನನಗಿಷ್ಟು ವಯಸ್ಸಾಗಿದೆ ಅಂತ ಹೇಳಿ ಎದುರ್ಕೋಬೇಡ, ನಾನು ಇನ್ನೂ ತುಂಬ ವರ್ಷ ಇರ್ತೀನಿ, ನಿಮಗೂ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದು. ಸೊ ಹಾಗೆ ಅವ್ರ ಜೊತೆ ನಾನು 12 ವರ್ಷ ಕೆಲಸ ಮಾಡಿದ್ದೀನಿ. ಬಟ್ ಅವರ ಒಂದು ಶ್ರದ್ಧೆ ಅನ್ನೋದೇನಿದೆ, ನಾವು ಇವಾಗ ಏನು ಕೆಲಸ ಕಲ್ತಿದ್ದೀನಿ, ಸೊ ಅದನ್ನು ಅವರಿಂದನೇ ಕಲ್ತಿದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ನನಗೆ ಭಾವನಾ ಪ್ರಕಾಶನ ನೋಡ್ಕೊ ಅಂತ ಕೂಡ ಹೇಳಿದರು. ಯಾವಾಗ ಮತ್ತೆ ಅವ್ರು ಏನಾದರೂ ಒಂದು ಡಿಸ್ಕಷನ್ ಮಾಡ್ತಿರ್ತಾರೆ, ಬುಕ್ಸ್ ಒಂದು ರಿಲೀಸ್ ಮಾಡಬೇಕಾದ್ರೂ ಕೂಡ ಕರೆದು ಕೇಳಿ ಇದು ಹೇಗೆ ಮಾಡ್ಬೋದು ಅಂತ ಹೇಳಿ ಅವರೊಬ್ಬರೇ ಹೇಗೆ ಮಾಡು ಅಂತ ಹೇಳಿ ನಮ್ಮನ್ನು ಕೇಳಿ ಕೂಡ ಅವ್ರು ಸಲಹೆ ತೊಗೊತಾ ಇದ್ರು. ಅವರು ಕೂಡ ಇದೆಲ್ಲ ಈ ಥರ ಮಾಡ್ಬೋದು ಅಂತೇಳಿ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಸ್ಟೆಪ್ ತೊಗೊತಾ ಇದ್ರು. ಸೊ ಆಮೇಲೆ ಯಾವಾಗಲೂ ಅವ್ರು ಒಂದು ಮಾತು ಹೇಳ್ತಾಯಿದ್ರು, ಭಾವನಾ ಪ್ರಕಾಶ ನೀನು ಎಲ್ಲೂ ಕೂಡ ಹೋಗೋಂಗಿಲ್ಲ, ಭಾವನಾ ಪ್ರಕಾಶನ ಗೋಡನ್ ಏನಿದೆ ಅದು ಫುಲ್ ಖಾಲಿ ಆಗೋವರೆಗೂ ನೀನು ಇರಲೇಬೇಕು, ನಮ್ಮ ಸ್ವಂತಲ್ಲಿ ಕೆಲಸ ಮಾಡಬೇಕು ಅಂತ. ಬಟ್ ಯಾಕೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಅದು ಇವಾಗ ಗೊತ್ತಾಗ್ತದೆ. ಸರ್ ಹೋಗಿ 4 ವರ್ಷ ಆದರೂ ಕೂಡ ಅದು ಇನ್ನೂ ಅದು ಒಳ್ಳೆ ಅಕ್ಷಯ ಪಾತ್ರೆ ಥರ ಬುಕ್ ಪ್ರಕಟಣೆಗಳು ಆಗ್ತಾನೆ ಇದೆ. ಮತ್ತು ಅದು ಕೂಡ ಏನಂದರೆ ಖಾಲಿ ಆಗಲ್ಲ ಅಂತ ಗೊತ್ತಾಯಿತು. ಸರ್ ಯಾಕೆ ಹೇಳಿದ್ರು, ನಾನು ಇಲ್ಲ ಅಂದರೂ ಕೂಡ ನೀವು ಇಲ್ಲೇ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ರು ಅನ್ನೋದು ಇವಾಗ ನನಗೆ ಅರ್ಥ ಆಗ್ತಾ ಇದೆ. ಹಾಗೆ ಕೂಡ ಇವತ್ತು ನನ್ನ ಕರ್ಣ ಸರ್ ನನಗೆ ಅದೇ ನಂಬಿಕೆ ಇತ್ತು, ಈ ಸ್ಕೂಲಲ್ಲಿ ನನಗೆ ಕೆಲಸ ಕೊಟ್ಟಿದ್ದಾರೆ. ಸೊ ಅವ್ರ ನಂಬಿಕೆ ಕೂಡ ನಾನು ಉಳಿಸ್ಕೊತೀನಿ ಅಂತ ಹೇಳೋಕ್ಕೆ ಈ ಟೈಮಲ್ಲಿ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. पता चला कि सर के बारे में बोलूं तो उस दिन से आज तक मैं कैसे बोलूं ये सोच रही थी. लेकिन एक बात हो तो बताऊं उनके बारे में. मेरे साथ इतनी सारी घटनाएं घटी हैं कि मैं गिन नहीं सकती, लेकिन फिर भी मैं कंट्रोल करके आज मेरे भाई के बारे में कुछ बताना चाह रही हूँ. एक ऐसी घटना है, वैसे तो मेरे बच्चे के जीवन दाता है वो, रवि सर, करुणा सर, मैम, सारे मेरे बच्चे के जीवन दाता हैं. शायद अगर वो ना होते तो मेरे बच्चे के शरीर के अंग के पुर्जे भी आज मुझे नहीं मिलते थे.
मैं इसकी बहुत बड़ी आभारी हूँ। और दूसरी बात, मुझे जीवन दान देने वाले दाता के बारे में उस फरिश्ते से मिलने की मेरी माँ की बहुत इच्छा थी। हमेशा कहती थी कि एक बार मुझे उससे मिला दे, एक बार मुझे उससे मिला दे अस्मा, मैं अगर मरूं तो भी मैं शांति से मर सकती हूँ, क्योंकि मैंने जिस घर को तुझे दिया वो घर तेरा नहीं था, लेकिन जीवन दान देने वाला वो घर तेरा है। तो इत्तेफाक से क्या हुआ कि माँ भी बीमार थी और सर भी बीमार थे, दोनों BGS में एडमिटेड थे। एक बार करुणा सर मुझे रास्ते में चिट्टे सर के साथ मिले थे जब मैं बाहर आ रही थी, तब देखकर पता, तो मैंने पूछा कि आप यहाँ क्यों हैं, तो उन्होंने बताया कि पापा हैं। तो मैं जाकर मिलने के 8-10 दिन बाद मैं मम्मी को नहीं बताई, क्योंकि मम्मी की वो कैंसर पेशेंट थे, उठ नहीं सकती थी, जा नहीं सकती थी। अब बोलूँगी तो उनके मन में इच्छा जाग जाएगी, ये सोचकर मैंने क्या किया, मम्मी से नहीं बताना। लेकिन फिर भी जब डॉक्टर को लेके ये थोड़े दिन के मेहमान हैं मम्मी, मैं सोची अरे थोड़े दिन के मेहमान हैं तो क्यों ना एटलीस्ट उनको बता दूँ कि सर यहाँ पर है, आप मिल नहीं सकते मम्मी, अगर कभी मौका मिलेगा तो तुम्हें मिला दूँगी। तो शायद उनकी प्रार्थना का असर था या उनकी सच्ची भावना थी, पता नहीं। सर भी कुछ रिपोर्ट्स एग्जामिनेशन के लिए जा रहे थे, मम्मी को भी मैं उधर से लेकर आ रही थी। आते आते दोनों सर देखे कि दिलीप की, हाय क्या कैसे हो, यहाँ पे क्यों हो, ऐसा पूछे सर मम्मी है मेरी। माँ जी है? हाँ सर। तो मम्मी को बोले मम्मी देखो रवि सर। तो पता नहीं वो कौन सा जोश था उनके शरीर में कि एकदम से मुझे उठा बोले। सब डॉक्टर ने मना किया, नहीं आप नहीं उठ सकते, ऐसे ही बात करें। तो सर ने सामने आकर बात किया और उन्होंने कहा कि हाथ जोड़कर मेरी बेटी के जीवन दाता हो, तुम मेरे बड़े बेटे जैसे हो, मैं तुम्हारे हमेशा आभारी रहूंगी और मेरी बेटी का हाथ कभी नहीं छोड़ना। तो उन्होंने कहा माँ जी ये बेटी आपकी होगी, लेकिन मेरी ये बहन है, लेकिन आखिरी दम तक उन्हें मेरा ये रिश्ता निभाया है। और करुणा सर, लक्ष्मी मैम भी मेरा साथ वही रिश्ता निभा रहे हैं। और मैं आशा करती हूँ कि सारी जिंदगी, जब तक मेरे सभी कहते हैं कि तेरी उम्र हो गई है, नहीं मेरी तो उम्र तो होगी नहीं, क्योंकि जब तक मेरा बेटा है तब तक प्रार्थना है, मेरी उम्र नहीं होगी। ये सिर्फ प्रार्थना नहीं है, ये एक छोटा हिंदुस्तान है। ये मंदिर, मस्जिद, गिरजा और गिरजाघर ये सारे यहाँ हैं। क्यों ऐसा सोचती हूँ आपको पता है? क्योंकि यहाँ पर हर टीचर सिर्फ हिंदुस्तानी है और कोई नहीं है, सिर्फ हिंदुस्तानी है। ये सारा सब कुछ देखकर मुझे मन में आता है कि क्यों ना जिए तो इसके लिए, घर के लिए तो सब जीते हैं, अपनों के लिए तो सब जीते हैं। एक संस्था के लिए जीकर दिखाओ तो बताएंगे वो संस्था कहाँ तक बढ़ेगी। मेरे एक छोटे से हैं और कन्ना सर के लिए छोटे से कहते हैं कि सभी कहते हैं कि क्यों नहीं गाते, लेकिन दो घंटे में गाकर सुनते हैं। ಹಾಯ್ ಬೆಂಗಳೂರಲ್ಲಿ ಒಂದು ಚಿಕ್ಕ ಘಟನೆ ಹೇಳ್ತೀನಿ, ಆ ಥರದ್ದು ಸುಮಾರಾಗಿದೆ. ಒಂದು ಸಲ ಮೋಸ್ಟ್ಲಿ ದೇವೇಗೌಡರು ಪ್ರಧಾನಿ ಆಗಿದ್ದರು, ಅವರು ಟೈಮಲ್ಲಿ ಪೆಟ್ರೋಲ್ ಜಾಸ್ತಿ ಆಯಿತು ರೇಟು. ಹಚ್ಚಿದಲ್ಲೂ ಬೆಂಕಿ ಅಂತ ಹೇಳ್ಬಿಟ್ಟು ಒಂದು ಈ ಬೆಂಕಿ ಇದೆಯಲ್ಲ ಅಂತ ಅದು ಒಬ್ಬರು ನಮ್ಮ ಆಫೀಸ್ಗೆ ಬಂದರು, ಕುಮಾರಸ್ವಾಮಿ ಮತ್ತು ಕಬಡ್ಡಿ ಬಾಬು ಅಂತಿದ್ರು. ನಮ್ಮದು 2 ಗೇಟ್ ಇರುತ್ತೆ, ಫಸ್ಟು ಮತ್ತು ಮೇಲೆ. ಕೆಳಗಡೆ ಗೇಟ್ ಓಪನ್ ಇದ್ರು, ಮೇಲ್ಗಡೆ ಗೇಟು ಲಾಕ್ ಇರುತ್ತೆ. ಬಂದರು, ಇದು ಅದು ಎಲ್ಲ ಲ್ಯಾಂಗ್ವೇಜು ಯೂಸ್ ಮಾಡ್ಕೊಂಡ್ಬಂದು ಅಲ್ಲಿ ಒಬ್ಬ ಗೇಟಲ್ಲಿ ಒಬ್ಬ ಹುಡುಗ ಇದ್ದ. ತೆಗಿಯೋ ಯಾಕೋ ಗೇಟ್ ಹಾಕ್ಕೊಂಡು ಇದ್ರ ಥರ ಕೂತಿದ್ದೀರಾ, ಏಡಿಗಳ ಥರ ಆ ಥರ. ನಾನು ಯಾರು ಹಿಂಗೆ ಮಾತಾಡ್ತಾರಲ್ಲ ಅಂತ ನೋಡಿದ್ರೆ ಕುಮಾರಸ್ವಾಮಿ ಅವರು ಮತ್ತು ಕಬಡ್ಡಿ ಬಾಬು. ಸರಿ ಆ ಹುಡುಗಿಗೆ ಹೇಳ್ಬಿಟ್ಟು ಒಳಗಡೆ ಸರ್ ಒಂದೇ ನಿಮಿಷ ಅಣ್ಣ ಅವಾಗಲೇ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ಓಡೋಗಿ ಅಣ್ಣ ಹಿಂಗೆ ಕುಮಾರಸ್ವಾಮಿ ಬಂದು ಸ್ವಲ್ಪ ಗಲಾಟೆ ಮಾಡ್ತಾಯಿದ್ರು. ಕರಿ ಒಳಗಡೆ ಕರಿ. ಅವ್ರು ಅಷ್ಟು ಕೂಗಾಡ್ಕೊಂಡು ಬಂದವರು. ಸರ್ ಕಾಫಿ ತರಿಸಲ್ಲ ಅಂತ ಅಣ್ಣ ಕೇಳಿದ್ರೆ, ನಿಮ್ಮ ಕಾಫಿ ಯಾವ ಬೇಕು ರೀ?
ಅದೆಲ್ಲ ಆಯಿತು. ಒಂದು ಅರ್ಧ ಗಂಟೆ ಅಣ್ಣ ಮಾತಾಡಿದ್ರು. ಈ ಬೊಮ್ಮಂ ಸ್ವಾಮಿ ಮನೆಗೆ ಬಂದರು, ಅಣ್ಣ ಕೂತಿದ್ರು, ಎಲ್ಲ ಆಯಿತು. ಅವ್ರ ಭಕ್ತರು ಒಂದು 7-8 ಜನ ನಿಂತಿದ್ರು. ಅಣ್ಣ ಪಾಂಡಿಗೆ ಸ್ಟೈಲ್ ಆಗಿ ಒಂದು ತೆಗೆದು ಅವ್ರದ್ದು ಇದೆಯಲ್ಲ ಹಚ್ಕೊಂಡು, ಅವರೆಲ್ಲ ಭಕ್ತಾದಿಗಳು ಸ್ವಾಮಿ 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 ನಮ್ಮ ಗುರುಗಳ ಮುಂದೆ ನೀವು ಸಿಗರೇಟ್ ಸೇದೋದು ಹಿಂಗಂತ ಅವ್ರು ಹೇಳಿದ್ರೆ, ಏಯ್ ನನ್ನ ಮನೆ, ನನ್ನ ಸಿಗರೇಟು ನಾನು ಸೇರ್ತೀನಿ, ನೀನೇ ಅವನು ಹೇಳಕ್ಕೆ. ಅದು ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲರಿಗೂ ಶುಭೋದಯ. ಅನರ್ಘ್ಯ ರತ್ನಗಳು ತುಂಬಿರುವ ಒಡಲು, ತೆರೆಗಳಿದ್ದರೂ ಧೀಮಂತ ಕಡಲು. ವಾರಿದಿಯ ವರ್ಣಿಸಲು ಕಾಲಮಿತಿ ಇರಲು, ಪದಗಳ ಮಿತಿಗೊಳಿಸುವಾಗ ನಾನಾಗಬಹುದೇ ನಗೆಪಾಟಲು. ಆದರೂ ಅಡ್ಡಿ ಇಲ್ಲ, ಅವಕಾಶ ಸಿಕ್ಕಿರಲು ಪ್ರಯತ್ನಿಸುವೆ ಸಾಧ್ಯವಾದಷ್ಟು ಹೇಳಲು. ನಾನು ರವಿ ಬೆಳಗೆರೆಯವರ ಹೆಸರು ಕೇಳಿರೋದು ಮೊದಲಿಗೆ ನಾನು ಮೈಸೂರಲ್ಲಿದ್ದಾಗ ನನ್ನ ಸ್ನೇಹಿತರೊಬ್ಬರು ಪ್ರತಿ ಭಾನುವಾರ ನನಗೆ ಅವ್ರು ಬರೀತಾ ಇದ್ದ ಸೂರ್ಯ ಶಿಕಾರಿ ಅನ್ನುವಂಥ ಅಂಕಣ ಬರಹವನ್ನು ಕೊಡ್ತಾಯಿದ್ರು. ವಿರಾಮದ ಸಮಯದಲ್ಲಿ ಇದನ್ನ ಓದಿ ಮ್ಯಾಮ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರೀತಾರೆ ಇವರು ಅಂತ. ಆವಾಗ ಅವ್ರ ಬರವಣಿಗೆಯನ್ನು ಓದ್ತಾ ತುಂಬ ಖುಷಿಯಾಗೋದು. ಎಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ, ಅದರಲ್ಲೂ ಹೆಣ್ಮಕ್ಳ ಬಗ್ಗೆ ಅವ್ರು ಬರೀತಾ ಇರುವಾಗ ತುಂಬ ಖುಷಿಯಾಗೋದು. ಹೆಣ್ಣು ಮಕ್ಕಳ ಮನಸ್ಸನ್ನು ಇಷ್ಟು ಸರಳವಾಗಿ ಸುಂದರವಾಗಿ ಯಾರಾದರೂ ಅರ್ಥ ಮಾಡ್ಕೋಬೋದಾ ಅಂತ ಅನ್ನಿಸ್ತಾ ಇತ್ತು. ಅದಾದ ಮೇಲೆ ಮತ್ತೆ ನಾನು ಕೇಳಿರೋದು ಮೈಸೂರಲ್ಲಿದ್ದಾಗ ನಮ್ಮ ಪಕ್ಕದ ಮನೆಯವರೊಬ್ಬರು, ನಾನು ಹೇಳಿದೆ ನಮ್ಮ ಅಣ್ಣ ಅವರೆಲ್ಲ ಪದ್ಮನಾಭನಗರಕ್ಕೆ ಶಿಫ್ಟ್ ಆಗಿದ್ದಾರೆ ಅಂತ. ಓ ಎಂಥ ಒಳ್ಳೆ ಏರಿಯಾಕ್ಕೆ ಹೋಗಿದ್ದಾರೆ ಮ್ಯಾಮ್, ರವಿ ಬೆಳಗೆರೆ ಸರ್ ಅವರು ಒಂದು ಹೊಸ ಸ್ಕೂಲ್ ಮಾಡಿದ್ದಾರಂತೆ, ನಿಮ್ಮ ಅಣ್ಣನ ಈಗಲೇ ಹೇಳಿ ಸೀಟ್ನ ರಿಸರ್ವ್ ಮಾಡಿಸೋಕೆ ಅಂತ. ನನಗೆ ಅವಾಗ ಆಶ್ಚರ್ಯ ಆಯಿತು. ಬೆಂಗಳೂರಿಂದ ಪರಿಸ್ಥಿತಿ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ನನಗೆ ಆಶ್ಚರ್ಯ ಆಯಿತು. ಅಯ್ಯೋ ಇಷ್ಟು ಬೇಗ ಸೀಟ್ ರಿಸರ್ವ್ ಮಾಡಬೇಕು, ಯಾಕೆಂದರೆ ನಮ್ಮ ಅಣ್ಣನ ಮಗ ಅವಾಗಿನ 2 ವರ್ಷ ಇದ್ದ. LKGಗೆ ಸೀಟ್ ರಿಸರ್ವ್ ಮಾಡಿಸಿ ಅಂತಂದರು. ಆದರೆ ನನ್ನ ಅದೃಷ್ಟನೋ ಅಥವಾ ನನ್ನ ಭಾಗ್ಯನೋ ಗೊತ್ತಿಲ್ಲ, ನಾನು ಅದೇ ಸ್ಕೂಲ್ಗೆ ಆ ಕುಟುಂಬಕ್ಕೆ ಒಬ್ಬಳಾಗಿ ಬಂದು ಸೇರಿಕೊಂಡೆ. ಅದು ರವಿ ಬೆಳಗೆರೆ ಅವರು ತೋರಿದ ಪ್ರೀತಿಯ ಆದರ ಬಹುಶಃ ನನ್ನ ಮೇಲೆ ಇದ್ದಂಥ ಒಂದು ಕರುಣೆ ಅಂತ ಅಂದ್ಕೊಳ್ತೀನಿ. ಅಲ್ಲಿಂದ ಅವ್ರನ್ನ ಹತ್ತಿರದಿಂದ ನೋಡೋಕೆ ಶುರು ಮಾಡಿದೆ. ನಾನು ನರ್ಸರಿ ವಿಭಾಗದಲ್ಲಿ ಮೊದಲನೇದಾಗಿ ಸೇರ್ಕೊಂಡಿದ್ದರಿಂದ ಅವರ ಆಗಾಗ ನೋಡುವಂಥದ್ದು, ಅವ್ರ ಜೊತೆ ಮಾತಾಡುವಂಥದ್ದು ತುಂಬ ಅವಕಾಶಗಳು ಸಿಗ್ತಾ ಇತ್ತು. ಹಾಗಾಗಿ ಅವ್ರನ್ನ ಹತ್ತಿರದಿಂದ ನೋಡೋಕೆ ಶುರು ಮಾಡಿದೆ. ಅವ್ರ ಹತ್ತಿರದಿಂದ ನೋಡ್ತಾ ಬಹುಶಃ ನಾನು ಮೈಸೂರಲ್ಲಿ ಅವ್ರ ಬರವಣಿಗೆ ಮಾತ್ರ ಓದ್ತಾ ಇದ್ದಿದ್ರೆ ಒಬ್ಬ ಓದುಗ ಅಭಿಮಾನಿಯಾಗಿ ಅಷ್ಟೇ ಇರ್ತಾ ಇದ್ನೇನೋ. ಆದರೆ ಯಾವಾಗ ಸ್ಕೂಲ್ಗೆ ಸೇರ್ಕೊಂಡು ಕುಟುಂಬದ ಸದಸ್ಯರಲ್ಲಿ ಒಬ್ಬಳಾದೆ, ಆವಾಗ ನನಗೆ ಅನಿಸ್ತಕ್ಕೆ ಶುರುವಾಯಿತು, ಇಲ್ಲ ನಾನು ಇವ್ರನ್ನ ಅರ್ಥ ಮಾಡ್ಕೋಬೇಕಾಗಿದ್ದು ತುಂಬ ಇದೆ ಅಂತ. ಅವರ ಕಾಳಜಿ, ಅವ್ರು ತೋರ್ತಿದ್ದ ಪ್ರೀತಿ, ಅವರ ಸಮಯ, ಎಲ್ಲರಿಗೂ ಕೊಡ್ತಾ ಇದ್ದ ಸಮಯ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇತ್ತು. ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾರೆ, ಪತ್ರಿಕೆಗಳಲ್ಲಿ ಬರೀತಾರೆ, ಸ್ವಂತ ಬರಹ ಬರೀತಾರೆ, ಪುಸ್ತಕ ಬರೀತಾರೆ, TV ಮಾಡ್ತಾರೆ, ಅದು ಇದು. ಅಷ್ಟೆಲ್ಲವನ್ನು ಮೀರಿ ತಾವು ಪ್ರೀತಿಯಿಂದ ಕಟ್ಟಿದ ಪ್ರಾರ್ಥನೆಗೆ ಟೈಮ್ ಕೊಡ್ತಾ ಇದ್ರು. ಆನ್ಯುವಲ್ ಡೇ ಬಂತು ಅಂದರೆ ನಮ್ಗೆ ಸಂಭ್ರಮ. ಯಾಕೆಂದರೆ ರವಿ ಸರ್ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಗತ್ತೆ. ಯಾಕೆಂದರೆ ಮೀಟಿಂಗ್ ಕರೆಸ್ತಾ ಇದ್ರು. ಬರೀ ಮೀಟಿಂಗ್ ಆಗಿರ್ತಿರ್ಲಿಲ್ಲ, ಅದು ಅವರ ಎಲ್ಲ ಗುಣಗಳನ್ನು ಬಿಚ್ಚಿಡ್ತಾ ಇತ್ತು ಅಲ್ಲಿ. ಯಾಕೆಂತಂದರೆ ಹಾಡುಗಳು ನಾವೇನೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀವಿ, ಇಲ್ಲಮ್ಮ ನೋಡು ಇತ್ತಗೋ ತುಂಬ ಚೆನ್ನಾಗಿ ಬರುತ್ತೆ. ಬರೀ ಹಾಡು ಹೇಳ್ತಿರ್ಲಿಲ್ಲ ಅವರು, ಅದ್ರ ಜೊತೆಲಿ ಹೇಳ್ತಿದ್ರು ಇದನ್ನು ಈ ಥರ ಮಾಡಿಸಿ ಇನ್ನೂ ಚೆನ್ನಾಗಿ ಬರುತ್ತೆ ಡ್ಯಾನ್ಸು, ಪುಟ್ಟ ಮಕ್ಳ ಹತ್ರ ಇದನ್ನು ಮಾಡಿಸಿ, ದೊಡ್ಡ ಮಕ್ಳ ಹತ್ರ ಇದನ್ನು ಮಾಡಿಸಿ. ಅಷ್ಟು ಅವ್ರ ತಲೆಗಿರ್ತಿತ್ತು, ಹಾಡುಗಳು ತಲೆಗಿರ್ತಿತ್ತು. ಅದು ಹೇಗೆ ಪಿಕ್ಚರೈಸ್ ಆಗಬೇಕು ಅನ್ನೋದನ್ನ ನಮ್ಗೆ ಅರ್ಧ ಕೆಲಸ ಮಾಡಿ ಕೊಟ್ಬಿಡೋರು. ಅದ್ರ ಜೊತೆಗೆ ನನಗೆ ಇನ್ನೂ ಚೆನ್ನಾಗಿ ನೆನಪಿರೋದೇನು ಅಂತಂದರೆ, ನಾವು ಹೋದಾಗ ಆಯಮ್ಮನ ಕರೆಯೋರು, ಟೀ ಮಾಡು ಇವ್ರಿಗೆಲ್ಲ ಎಂತ ಲೆಕ್ಕ ಮಾಡಿಬಿಟ್ಟು ಎಷ್ಟು ಜನ ಇದ್ದಾರೆ ಅಂತ. ಜೊತೆನಲ್ಲಿ ಯಾವಾಗಲೂ ನಮ್ಮ ಜೊತೆ ಗಾಯತ್ರಿ ಮ್ಯಾಮ್ ಇರೋರು. ನನಗೆ ಗಾಯತ್ರಿಗೆ ಶುಗರ್ಲೆಸ್ ಅಂತ ಹೇಳೋರು. ಅಂದರೆ ಪ್ರತಿಯೊಬ್ಬ ಶಿಕ್ಷಕರ ಬಗ್ಗೆ ಅವ್ರಿಗೆ ಕಾಳಜಿ ಇತ್ತು. ಜೊತೆಗೆ ಎಲ್ಲರೂ ಗಂಡ ಮಾಡಿದ ಅಡುಗೆ ಊಟ ಮಾಡ್ಕೊಂಡು ಆರೋಗ್ಯವಾಗಿದ್ದೀರಲ್ಲಮ್ಮ, ಅದಕ್ಕೆ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ನಿಮ್ಮ ಆರೋಗ್ಯ ಮುಖ್ಯ ಅಂತ ಅನ್ನೋರು. ಅಂದರೆ ಇದು ತಮಾಷೆಗಾದರೂ ಅವಾಗಿನ ವಾಸ್ತವವಾಗಿತ್ತು. ನಾವು ಆರೋಗ್ಯದ ಬಗ್ಗೆ ನಾವು ಗಮನ ಕೊಡ್ತಾ ಇದ್ವಿ. ಇದು ರವಿ ಬೆಳಗೆರೆ ಸರ್ ಅವರನ್ನ ಹತ್ತಿರದಿಂದ ನೋಡಿದಾಗ ಕಲ್ತಿರೋದು. ಇನ್ನೊಂದು ಸಮಯ ಕೊಡೋದ್ರ ಬಗ್ಗೆ ನಾನು ಕೆಲವು ಸಲ ಅನ್ಸುತ್ತೆ, ಅಯ್ಯೋ ಅದು ಕೆಲಸ ಇದೆ, ಇದು ಕೆಲಸ ಇದೆ, ಹೇಗೆ ಮಾಡೋದು, ಅವ್ರು ಹೇಗೆ ಸಮಯ ಹೊಂದಿಸ್ಕೊಳ್ತಿದ್ರು ನನಗೆ ಗೊತ್ತಿಲ್ಲ. ಪಾಪ ಬಹುಶಃ ಅದು ಆ ಸಮಯ ಅವ್ರು ಸ್ವಲ್ಪ ಜಾಸ್ತಿ ಕೊಡೋಕ್ಕಾಗಲಿಲ್ಲ ಅಂದರೆ ಲಲಿತಾ ನನಗೆ ಅನಿಸುತ್ತೆ. ಯಾಕೆಂದರೆ ಅವ್ರ ಬರವಣಿಗೆ ನಾನು ಒಂದ್ಸರಿ ಓದಿದ್ದೆ. ನಾನು ಅವ್ರ ಬರವಣಿಗೆ ಎಲ್ಲ ಕಾಲಮ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಅಂಟಿಸಿದ ಸ್ಟಿಕ್ಕರು ಎಷ್ಟು ದಿನ ಆಗಿದೆ ಮನೆಗೆ ಬರದೆ ಅಂತ, ಅದ್ರ ಫೋಟೋ ಹಾಕ್ಬಿಟ್ಟು ರವಿ ಸರ್ ಒಂದು ಬರವಣಿಗೆ ಬರೆದಿದ್ರು. ಲಲಿತಾ ನನಗೆ ಕೌಂಟ್ ಕೊಡ್ತಾ ಇದ್ದಾರೆ, ಎಷ್ಟು ದಿನ ಆಯಿತು ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಬಹುಶಃ ಅವರು ಸ್ವಲ್ಪ ಕಡಿಮೆ ಕೊಟ್ಟಿದ್ದು ಅಂದರೆ ಲಲಿತಾ ಮೇಡಮ್ಗೆ ಅಂತ ಅಂದ್ಕೊಳ್ತೀನಿ. ಆದರೆ ಸ್ಕೂಲಿನ ವಿಷಯಕ್ಕೆ ಯಾವತ್ತೂ ಇಲ್ಲ. ನಮಗೆ ನರ್ಸರಿಲಿದ್ದಾಗ ಆಲ್ಮೋಸ್ಟ್ ಯಾವಾಗಲೂ ಸಿಗೋರು, ನೋಡೋಕೆ ಸಿಗ್ತಾಯಿದ್ರು, ಮಾತಾಡಿಸ್ತಾ ಇದ್ರು, ಹೇಗಿದ್ದೀರಾ ಅಂತ ವಿಚಾರಿಸ್ತಿದ್ರು. ಒಂದೊಂದ್ಸರಿ ಅದು ಹೇಗೆ ಗೊತ್ತಾಗ್ತಿತ್ತೋ ಗೊತ್ತಿಲ್ಲ, ನಾವು ನರ್ಸರಿಲಿ ಸಣ್ಣ ಸಣ್ಣ ಪ್ರೋಗ್ರಾಮ್ ಮಾಡ್ತಿದ್ವಿ, ಅಲ್ಲಿ ಎಲ್ಲೋ ಕಿಟಕಿಲಿ ನಿಂತ್ಕೊಂಡು ನೋಡ್ತಿದ್ರು, ಕರೆದ್ರೆ ಬರ್ತಿರ್ಲಿಲ್ಲ. ಇಲ್ಲಮ್ಮ ಮಕ್ಕಳ ಎದುರುಗಡೆ ನಾನು ಹಂಗೆ ಬರಬಾರ್ದು, ನಾನು ಯಾವುದೋ ಇದರಲ್ಲಿ ಇರ್ತೀನಿ ಅಂತ. ಆದರೆ ಮರೀದೇನೆ ಪ್ರತಿಯೊಬ್ಬ ಟೀಚರ್ಸ್ನ ಕರೆಸಿ
ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅಷ್ಟು ಪುಟ್ಟ ಮಕ್ಳ ಜೊತೆ ಹೇಗಮ್ಮ ಮಾಡ್ತೀರಾ, ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತ ಅಪ್ರಿಷಿಯೇಷನ್ ಇದೆಯಲ್ಲ, ಅದು ನಮ್ಮ ಹೊಸ ಕೆಲಸಕ್ಕೆ ನಮಗೆ ಸ್ಫೂರ್ತಿ ಆಗ್ತಾ ಇತ್ತು. ಇದು ರವಿ ಬೆಳಗೆರೆ ನಾನು ಕಂಡುಕೊಂಡಂಥ ಅನೇಕ ವಿಷಯಗಳು. ಈ ಥರ ಹೇಳ್ತಾ ಹೋದರೆ ನನಗೆ ಬಹುಶಃ ಪದಗಳ ಮಿತಿ ಇದೆ ಅಂತ ಫಸ್ಟಿಗೆ ಹೇಳಿದೆ. ಅದ್ರ ಜೊತೆಗೆ ಇನ್ನೊಂದು ನನಗೆ ಹೆಮ್ಮೆ ಅಂತ ಅನ್ಸೋದೇನೆಂದರೆ, ಹೂವಿನಿಂದ ನಾರು ಸ್ವರ್ಗ ಸೇರ್ತಂತೆ. ನಾನು ಊರಿಗೆ ಹೋದರೆ ನನಗೆ ಸಿಗೋ ರೆಸ್ಪೆಕ್ಟು, ಈ ಪ್ರಾರ್ಥನಾ ಸ್ಕೂಲಲ್ಲೆಲ್ಲ ಕೆಲಸ ಮಾಡ್ತಾ ಇರೋದು, ರವಿಕೆರೆ ಸರ್ನ ನೋಡಿದ್ಯಾ, ನಿಮ್ಮ ಜೊತೆ ಮಾತಾಡಿದಾರಾ, ಹೇಗೆ ಅನ್ನಿಸ್ತಾರೆ, ಏನು ಮಾತಾಡ್ತಾರೆ, ಎಲ್ಲವನ್ನ ಕೇಳ್ತಾರೆ. ಜೊತೆಗೆ ನನ್ನ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅಲ್ಲಿ. ಇದು ನನ್ನ ಪುಟ್ಟ ಹಳ್ಳಿಯಲ್ಲಿ ನನಗೆ ಸಿಗೋ ಗೌರವ. ಯಾಕೆಂದರೆ ನಾನು ಪ್ರಾರ್ಥನಾದಲ್ಲಿ ಕೆಲಸ ಮಾಡಿದ್ದೀನಿ, ರವಿ ಸರ್ನ ನೋಡಿದ್ದೀನಿ, ಅವ್ರ ಜೊತೆ ಒಡನಾಡಿದ್ದೀನಿ ಅನ್ನೋದಕ್ಕೋಸ್ಕರ ಹೂವಿನಿಂದ ನಾರು ಸ್ವರ್ಗ ಸೇರೋದು ಅಂತ. ಆದರೆ ಇಷ್ಟೆಲ್ಲ ಇದ್ದಂಥ ಧೀಮಂತ ವ್ಯಕ್ತಿ ಬಹುಶಃ ನಮ್ಮ ಜೊತೆ ಇದಿಲ್ಲ, ದೈಹಿಕವಾಗಿ ಇಲ್ಲ ಅಂತಂದರೆ ಬೇಜಾರಾಗುತ್ತೆ ನಮಗೆ. ಅದೊಂಥರ ಭರಿಸಲಾಗದ ಏನೋ ಪದಗಳು ಸಿಗ್ತಾ ಇಲ್ಲ ನನಗೆ. ನೋವು ಅನ್ನೋದಕ್ಕಿಂತ ಅದು ನೋವಲ್ಲ, ಏಕೆಂದರೆ ಅವ್ರ ಪದಗಳ ಜೊತೆ ಅವರ ಪ್ರಾರ್ಥನದ ಜೊತೆಗೆ ನಮ್ಮ ಜೊತೆಗೆ ಇದ್ದಾರೆ. ಅದಕ್ಕೆ ನಾ ಕೇಳಿದೆ ಆ ವಿಧಿಯ, ಕೊಟ್ಟವರಾರು ನಿನಗೆ ಅನುಮತಿಯ, ಅವರಿರಬೇಕಿತ್ತು ಬಹಳಷ್ಟು ಸಮಯ, ತೋರಬಾರದಿದ್ದೆ ಒಂದಿಷ್ಟು ಕರುಣೆಯ. ಅದಕ್ಕೆ ವಿಧಿ ಹೇಳ್ದ, ನಾನು ಮೀರಲಾರೆ ಬ್ರಹ್ಮನ ಆಜ್ಞೆಯ, ಬರೆಯಲೊಬ್ಬರು ಬೇಕಂತೆ ಕಲಿಕಾಲದ ವಿಷಯ, ಕಂಡನಂತೆ ಇವರಲ್ಲಿ ತಪ್ಪಿಲ್ಲದ ಮುದ್ದಾದ ಬರವಣಿಗೆಯ, ಅವನ ಆಳಂತಿಯಂತೆ ನಾನು ಬಂದು ಕರೆದೊಯ್ದಿರುವೆ ಅವರ ನನ್ನ ಜೊತೆಯ. ಬಹುಶಃ ಬ್ರಹ್ಮಕ್ಕೂ ಬೇಕೇನೋ, ಗಣಪತಿಗೆ ಪುರ್ಸೋತಿಲ್ವಂತೆ ಬರೆಯೋಕೆ, ಅವರಷ್ಟು ಸ್ಪೀಡಾಗಿ ಅಷ್ಟು ಮುದ್ದಾಗಿ ತಪ್ಪಿಲ್ಲದೆ ಬರೆಯೋಕೆ ಬಹುಶಃ ರವಿ ಬೆಳಗೆರೆ ಒಬ್ಬರಿಗೆ ಸಾಧ್ಯ ಅನಿಸುತ್ತೆ. ಅದಕ್ಕೆ ಬ್ರಹ್ಮಗೂ ಬೇಕು ಅಂತ ಬೇಗ ಕರ್ಸ್ಕೊಂಡ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇದು ನನ್ನ ಕಲ್ಪನೆ ಅಷ್ಟೇ. ಹಾಗಾಗಿ ಇವತ್ತು ನಮ್ಮ ಜೊತೆ ಅವ್ರು ದೈಹಿಕವಾಗಿ ಇಲ್ಲದೆ ಇದ್ರು, ಈ ಥರ ಸಾವಿರಾರು ನೆನಪುಗಳನ್ನು ಪ್ರತಿಯೊಬ್ಬರದ್ದು ಬಿಟ್ಟು ಹೋಗಿದ್ದೀನಿ ಅಂತ ಅನ್ಸುತ್ತೆ. ಹುಬ್ಬಳ್ಳಿ ಅಂದರೆ ನಾನು ಅಲ್ಲಿಗೆ ಬಂದು ಶುರು ಮಾಡಬೇಕೀಗ. ನನ್ನ ಹೆಸರು ಕರ್ಣ, ನೀವೆಲ್ಲರಿಗೂ ಗೊತ್ತಿದೆ. ನನ್ನ ಅಪ್ಪ ಏನಂತ ಹೇಳೋದು, ನಿನ್ಗೆ ಯಾಕಾದರೂ ಕರ್ಣ ಅಂತಿದ್ನೋ, ಕುಂಭಕರ್ಣ ಅಂತ ನಿನಗೆ ಕರೆಯೋದೇ ವಾಸಿ ಅಂತ ಆಲ್ಮೋಸ್ಟ್ ಮದುವೆ ಆಗೋರ್ಗು ಹೇಳೋರು. ಮದುವೆ ಆದ್ಮೇಲೆ ಒಂದು ಸ್ವಲ್ಪ ದಿನ ಹೇಳಿದ್ರು. ಎದ್ದೇಳೋದು ಲೇಟು, ಸ್ಕೂಲಲ್ಲಿ 8:15 ಇರಬೇಕು ಅಕ್ಕ ಹೇಳಿದ್ಲಾಗ. ಬಟ್ ನಾನು ಎದ್ದೇಳೋದು ಲೇಟ. ಅದು ನಾನು ಎದ್ದರೆ ನಾನು ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ನನಗಲ್ಲೆಲ್ಲ ಖಾಲಿ ಇದ್ದು ನಾನು ಮುಗಿಸಿ ಬಂದರೆ ನನಗೆ ಅವತ್ತಿನ ದಿನ ನನಗೆ ಹೋಗೋಣ ಅನ್ನೋ ಒಂದು ಜೋಶ್, ಹುಮ್ಮಸ್ಸು. ಬಟ್ ಇರೋದೇ ಒಂದು ಸಣ್ಣ ವಾಶ್ರೂಮು, ನಾವಿಷ್ಟು ಜನ. ಸೊ ಇವರು ಬೇಗ ಎದ್ದು ವಾಶ್ರೂಮ್ ಈಸ್ ಬ್ಯುಸಿ. ಸೊ ಒಂದು ದಿವಸ ಅಪ್ಪ ನೋಡಿದ್ರು, ನನ್ನ ಕರೆದ್ರು, ಬಾರೋ ಅಣ್ಣ. ಇನ್ನು ಸಣ್ಣ ಹುಡುಗ ಅಲ್ಲ ಅಪ್ಪ, ನೋಡು ನೀನು ಮನೆ ಗಂಡಸು ಹಿಂಗಿರ್ಬೇಕು, ಬೇಗ ಎದ್ದು ರೆಡಿಯಾಗಿ ಬ್ಯಾಗ್ ಹಾಕ್ಕೊಂಡು ಬಾಗಿಲ ಹತ್ರ ನಿಂತ್ಕೊಂಡು ಅವ್ರ ಮಾತಿನ ಜೋಶಲ್ಲಿ ಬರದಲ್ಲಿ ಅಫ್ಕೋರ್ಸ್ ಅಪ್ಪ ಮಾತಾಡ್ತಿದ್ದೆ ಹಿಂಗಲ್ಲ, ಬಂದ್ರು ರಂಡ್ಯಾರ ಹೋಗೋಣ ಅಂತ ಕರ್ಕೊಂಡು ಹೋಗ್ಬೇಕು, ನೀನು ಗಂಡಸು ನೀನು ಕಮಾನ್ ಅಂತ ನನಗೆ ಫುಲ್ಲು ಜೋಶ್ ಮೋಟಿವೇಟ್ ಮಾಡೋಕ್ಕೆ ಹಿಂಗೆ ಮಾತು ಹೇಳಿದ್ರು. ನನಗೆ ನಿಜವಾಗ್ಲೂ ಎಂಥ ಮೋಟಿವೇಶನ್ ಬಂತಂದರೆ, ರಾತ್ರಿ ಎಲ್ಲ ಕಾಯ್ತಾ ಇದ್ದೀನಿ ಬೆಳಗ್ಗೆ ಆಗತ್ತೆ ಅಂತ. ಬೆಳಗಾಯ್ತು, ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಶೂಸ್ ಹಾಕ್ಕೊಂಡು ಬ್ಯಾಗ್ ಇಟ್ಕೊಂಡು ಸ್ಟೆಪ್ಸ್ ಮುಂದೆ ಹಿಂಗೆ ನಿಂತ್ಕೊಂಡು ಹಿಂಗೆ ತಿರುಗಿಬಿಟ್ಟು ಬಂಟು ಗಂಟೆ ಹೋಗೋಣ ಅಂತ ಏನಂದೇ ಅಂತ ಇಬ್ರು ಬಂದರು. ಶಾಕಿನಿ ಹಾಕಿನಿ ಅಬ್ಬಬ್ಬಬ್ಬ ಬಿತ್ತು ತರದ್ದೇಟ್ ಅಂತ. ನೆಕ್ಸ್ಟ್ ಡೇಯಿಂದ ಮತ್ತೆ ಅದೇ, ಯಾಕೆ ಒಳ್ಳೆ ಹೆಗಣ ಹತ್ರ ಹೇಳ್ತೀಯ, ಜೋರಾಗತ್ರ ಹೇಳು, ನಮ್ಮ ಮನಸ್ಸೆಲ್ಲ ಡೌಟ್ ಆಗತ್ತೆ ಕಣೋ, ನೀನು ನನ್ನ ಮಗನೇನಾ ಅಂತ ಅನ್ನೋದು. ಎಷ್ಟೋ ನೆನಪುಗಳು ಇವೆಲ್ಲ ಹೇಳಿದಂಗೆ ಅವ್ರ ಬಗ್ಗೆ ಅಥವಾ ಅವ್ರ ಜೊತೆ ನಾವು ಕಳೆದಿದ್ದ ಸಮಯ ನೆನೆಸ್ಕೊಂಡು ಹೋದರೆ ಐ ಥಿಂಕ್ ಇಟ್ ನೆವರ್ ಎಂಡ್ಸ್. ಒಬ್ಬೊಬ್ರಿಗೆ ಒಂದೊಂದು ಅನುಭವ. ನನಗಂತೂ ನಿಜವಾಗ್ಲೂ ಅನುಭವ ಆಗಿದ್ದು, ಒಬ್ಬ ಮನುಷ್ಯ ಇಷ್ಟೊಂದು ಥರವಾದ ಸಂಬಂಧಗಳನ್ನ ಇನ್ನೊಬ್ಬ ಮನುಷ್ಯನ ಜೊತೆ ಶೇರ್ ಮಾಡ್ಬೋದಂತ. ಅವರು ನನಗೆ ತಂದೆ ಆಗಿದ್ದರು, ಸ್ನೇಹಿತರಾಗಿದ್ದರು, ಮಾರ್ಗದರ್ಶಕರಾಗಿದ್ದರು. ಇಷ್ಟೊಂದು ಸಲ ನಾನು ಅಪ್ಪ ಜಗಳ ಆಡಿದ್ದೀವಿ. ಸುಮ್ಮನೆ ಅವ್ರ ಜೊತೆ ಕೂತ್ರೇನೆ ಸಾಕು. ನಮಗೆ ಏನೇ ಒಂದು ಸಮಸ್ಯೆ ಇದ್ರೂ, ಭಯ ಅಂತ ಯಾವುದೇ ಒಂದು ವಿಷಯದಲ್ಲಿದ್ರೂ, ಇಷ್ಟೇ ತಾನೇ, ಇದಕ್ಕೆ ನಾನು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡ
ಅಂತ ಒಂದು ಫೀಲಿಂಗು ವಿತೌಟ್ ಹಿಸ್ ಎಕ್ಸ್ಪ್ರೆಷನ್ಸ್ ಅಬೌಟ್ ದಟ್ ಟಾಪಿಕ್ ನಮಗೆ ಅದು ಬಂದ್ಬಿಡೋದು. ಎನರ್ಜೆಟಿಕಲಿ ಹಿಂಗೆ ಅನ್ಸೋದು. ಅಷ್ಟೊಂದು ದೊಡ್ಡ ಪರ್ಸ್ನಾಲಿಟಿ ಇರೋ ವ್ಯಕ್ತಿ. ನಾನು ಈ ಶಾಲೆಗೆ ಬಂದಾಗ ಆಫ್ಟರ್ UK ನನಗೆ ನನ್ನ ಬಗ್ಗೆ ಹಲವಾರು ಡೌಟ್ಗಳಿತ್ತು. ನಾನೆಲ್ಲ ಇದನ್ನೆಲ್ಲ ಮಾಡಬಲ್ಲೇನಾ, ನನಗಿದು ಇಷ್ಟ ಇದೆಯಾ, ನನ್ನ ಕೈಲಿ ಆಗತ್ತಾ, ನಾನು ಇಷ್ಟೆಲ್ಲ ಜನರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಬರುತ್ತಾ, ಅಥವಾ ನನಗೆ ಇಷ್ಟೊಂದು ಒಂದು ಜವಾಬ್ದಾರಿನ ಮುನ್ನಡ್ಸಕ್ಕೆ ಬರುತ್ತಾ ಅಂತ ಎಷ್ಟೊಂದು ಯೋಚನೆಗಳಿತ್ತು. ಅದ್ರ ಬಗ್ಗೆ ನಾನು ಒಂದು 2 ಸಲ ಅಪ್ಪನ ಹತ್ರ ಮಾತಾಡಿದ್ದೆ ಅಷ್ಟೇ. ಅವ್ರಿಗೆ ಅದ್ರ ಬಗ್ಗೆ ನಾನು ಹೇಳೋದೇ ಬೇಕಾಗಿರಲಿಲ್ಲ, ಅವ್ರಿಗೆ ಗೊತ್ತಾಗ್ಬಿಡೋದು. ಅವ್ರು ಏನು ಮಾಡೋದು, ನಾವು ತುಂಬ ಸಲ ಸಿಗ್ತಾ ಇದ್ವಿ, ಆಲ್ಮೋಸ್ಟ್ ಪ್ರತಿದಿನ ಸಿಗ್ತಾ ಇದ್ದೆ ನಾನು ಅವ್ರಿಗೆ. ಸಿಕ್ಕಿದಾಗೆಲ್ಲ ನಾನು ಅವ್ರಿಗೆ ನಾನು ಹಿಂಗಿದ್ದೀನಿ ಅಪ್ಪ, ನಾನು ಹಿಂಗೆ ಮಾಡೋಕ್ಕಾಗತ್ತಾ ಅಂತ ಏನು ಕೇಳ್ತಾ ಇಲ್ಲ. ನೀನು ಇದನ್ನು ಮಾಡು, ನೀನು ಇವತ್ತು ಟೀಚರ್ಸ್ನ ಅಡ್ರೆಸ್ ಮಾಡು, ಸ್ಕೂಲ್ ಡೇ ಬಂದರೆ ವೆಲ್ಕಮ್ ಸ್ಪೀಚ್ ನೀನು ಮಾಡು. ನಾನು ಮಾಡಬಲ್ಲ, ನಾನು ಮಾಡೋಕ್ಕಾಗತ್ತಾ ಇಲ್ವಾ ಅಂತ ನನಗೆ ಯೋಚನೆ ಮಾಡೋಕ್ಕೆ ಬಿಡ್ದೇನೆ, ನಿನ್ನ ಕೈಯಲ್ಲಿ ಮಾಡೋಕ್ಕಾಗತ್ತೆ ಕಣೋ, ನೀನು ನಿಂತ್ಕೊ ಮುಂದೆ ಅಂತ ಆ ಒಂದು ಸ್ಟೇಟ್ಮೆಂಟಲ್ಲಿ ಅವರು ಆ ಎಲ್ಲ ಕನ್ಫ್ಯೂಷನ್ಸ್ನ ದೂರ ಆಗ್ತದೆ. ದಟ್ ವಾಸ್ ಇಸ್ ಗ್ರೇಟೆಸ್ಟ್ ಪವರ್ಸ್. ಅವರೊಬ್ಬ ಮನುಷ್ಯನ ಎಷ್ಟು ಚೆನ್ನಾಗಿ ನೋಡಿ ಅವ್ರನ್ನ ಹೇಗೆ ಇವರು ಅರ್ಥ ಮಾಡ್ಕೊಂಡ್ಬಿಡ್ತಿದ್ರು ಅಂದರೆ, ನಮಗೇನೆ ನಮ್ಮ ಬಗ್ಗೆ ಇರೋ ಸ್ಟ್ರೆಂತ್ಸ್ ಆಗಿರ್ಬೋದು, ನಮಗೆ ನಮ್ಮ ಬಗ್ಗೆ ಇರೋ ಡೌಟ್ಸ್ ಆಗಿರ್ಬೋದು, ನಮ್ಮ ಕಣ್ಮುಂದೆ ನಮ್ಮ ಒಳಗಡೆ ಎಲ್ಲ ಬಂದು ಗೊತ್ತಾಗ್ಬಿಡೋದು. ಅಷ್ಟೊಂದು ತಾಕತ್ತುಳ್ಳ ಮನುಷ್ಯ. ಅವರಿಲ್ಲ ಅನ್ನೋದು ನಮ್ಗೆಲ್ರಿಗೂ ಅಷ್ಟು ಬೇಜಾರಿದೆ, ಹೌದು. ಬಟ್ ನನಗನ್ಸುತ್ತೆ ಅವರು ಇಲ್ಲಿ ಮಾಡಿದ್ದ ಕೆಲಸಗಳನ್ನ, ಅವ್ರು ಇಲ್ಲಿ ಏನೇನು ಮಾಡಬೇಕಿತ್ತು ಅಂತ ಬಂದರು ಅದನ್ನೆಲ್ಲ ಮಾಡಿ ಮುಗಿಸಿ ಹೊರಟರು. ಅವರಿಗೆ ಇನ್ನೊಂದಿಷ್ಟು ಇಲ್ಲಿ ಮಾಡೋ ಕೆಲಸಗಳು ನನಗೇನೂ ಇಲ್ಲ. ನನ್ನ ಮುಂದೆ ಇರೋ ನನ್ನ ಮಗ ಆಗಿರ್ಬೋದು, ನನ್ನ ಮನೆಯವರಾಗಿರ್ಬೋದು, ಅಥವಾ ನಾವೆಲ್ಲರೂ ಆಗಿರ್ಬೋದು, ನಾವೆಲ್ಲರೂ ಇದ್ದೀವಿ, ನಾವೆಲ್ಲರೂ ಬೇರೆ ಬೇರೆ ಥರದ ಕೆಲಸಗಳನ್ನ ಎತ್ಕೊಂಡು ಮುನ್ನುಗ್ತೀವಿ ಅನ್ನೋ ಒಂದು ಯೋಚನೆ ಅವರಿಗಿತ್ತು. ಆ್ಯಂಡ್ ಅವ್ರು ಮಾಡಬೇಕಾಗಿದ್ದು ಮುಗಿಸ್ಬೋಯ್ತು. ಅವ್ರಿಗೆ ಯಾವಾಗಲೂ ಹಾಗೆ ಅವ್ರ ಕೆಲಸ ಮಾಡಿ ಅವ್ರದ್ದು ಏನು ಗೋಲ್ಸ್ ಆಗಿರ್ಬೋದು, ಅವರ ಯೋಚನೆಗಳಾಗಿರ್ಬೋದು, ಅದನ್ನೆಲ್ಲ ಮುಗಿಸಿದ್ರೆ ಅವ್ರಿಗೆ ಅದು ಮುಗೀತು. ಇಟ್ಸ್ ಎ ಕ್ಲೋಸ್ ಚಾಪ್ಟರ್. ಅವ್ರು ಮುಂದಕ್ಕೆ ಹೋಗ್ಬೇಕು. ಅವರು ಇನ್ನೊಂದು ಲೋಕದಲ್ಲಿದ್ದಾರೆ. ಈಗ ಆ ಲೋಕದಲ್ಲಿ ನಾವೆಲ್ಲರೂ ಅಬ್ಸರ್ವ್ ಮಾಡಿದ್ದೀವಿ, ನಾವೆಲ್ಲರೂ ಅದನ್ನು ಅನುಭವಿಸ್ತೀವಿ. ಅವರ ಸೆನ್ಸ್ ಆಫ್ ಹ್ಯೂಮರ್ ಇತ್ತಲ್ಲ, ಇಟ್ ವಾಸ್ ಸಮಥಿಂಗ್ ವೆರಿ ವೆರಿ ಮಾರ್ವಲೆಸ್. ಐ ಥಿಂಕ್ ಆ ಸೆನ್ಸ್ ಆಫ್ ಹ್ಯೂಮರಿಂದ ಅವ್ರು ಎಷ್ಟೋ ಜನನ ಅವ್ರ ಹತ್ರಕ್ಕೆ ಸೆಳೆದುಕೊಂಡಿದ್ದಾರೆ. ಆಮೇಲೆ ಈ ಮನುಷ್ಯ ಎಷ್ಟೇ ಕೋಪ ಮಾಡ್ಕೊಂಡಿದ್ರು, ಇಲ್ಲ ಆಯ ಬೆಂಗಳೂರು ಆಫೀಸಲ್ಲಂತೂ ಒದೆ ತಿಂದವರೇ ಇದ್ದಾರೆ ಲಿಟ್ರಲಿ. ಬಟ್ ಇಮ್ಯಾಜಿನ್, ಆ ಮನುಷ್ಯ ಯಾರು ನಿಮ್ಮ ಬಾಸೆ ಹೌದು, ಬಟ್ ಅವರು ಸಂಬಂಧಿಕರಲ್ಲ ಮತ್ತು ಇನ್ನೊಂದಲ್ಲ. ಆ ಮನುಷ್ಯ ನೀವು ಒದೆ ಕೊಟ್ಟರು ನೀವು ಅವ್ರ ಜೊತೆ ಇದ್ದೀರಾ ಅಂದರೆ ಅದು ಪ್ರೀತಿಯಿಂದ ಮಾತ್ರ ಸಾಧ್ಯ. ಬಿಕಾಸ್ ಅವರ ಪ್ರೀತಿ ಮತ್ತು ಅವರ ಕೋಪಕ್ಕೆ ಎರಡಕ್ಕೂ ಏರುಪೇರು ಬಹಳ ಇದೆ. ಅವರ ಪ್ರೀತಿ ಅವ್ರ ಕೋಪದ ಮುಂದೆ ಏನೇನೂ ಇಲ್ಲ. ಅಷ್ಟು ಆಳವಾಗಿ ಗಾಢವಾಗಿ, ಆಮೇಲೆ ತುಂಬ ಪರ್ಸ್ನಲ್ ಆಗಿ ಅವ್ರ ಪ್ರೀತಿನ ವ್ಯಕ್ತಪಡಿಸೋದು. ಸುಮ್ಮನೆ ಏನೋ ನನಗೇನಂದರೆ ನಂಗೆ ತುಂಬ ಇಷ್ಟ, ನಿನ್ನ ಇಷ್ಟು ವರ್ಷ ನಂತರ ಕೆಲಸ ಮಾಡಿದ್ಯಾ ಅನ್ನೋ ಪ್ರೀತಿ ಅಲ್ಲ. ನಿಜವಾಗ್ಲೂ ಆ ಮನಸ್ಸಿಂದ ಮನಸ್ಸಿಗೆ ಬರೋ ಪ್ರೀತಿ. ಆ ಒಂದು ನಿಷ್ಕಲ್ಮಶ ಪ್ರೀತಿನ ನಮಗೆಲ್ಲ ತೋರಿಸ್ಕೊಟ್ಟಿದ್ದಕ್ಕೆ ಅಪ್ಪನಿಗೆ ಥ್ಯಾಂಕ್ ಯು ತುಂಬ ಹೇಳಬೇಕು. ಆಮೇಲೆ ಎಷ್ಟೋ ಹಾಡುಗಳನ್ನ, ಸಂಗೀತ ಅಂದರೆ ಏನು ಅಂತ, ಫೀಲಿಂಗ್ಸ್ ಅಂದರೆ ಏನು ಅಂತ ನನಗೆ ಸ್ಟಾರ್ಟಿಂಗ್ ಸಣ್ಣವನಿರೋವಾಗ ಅನ್ಸೋದು, ಏನು ಇದೆಲ್ಲ ಹಾಡೆಲ್ಲ ಏನಕ್ಕೆ ಕೇಳ್ತಾರೆ, ಏನಕ್ಕೆ ನಾವು ವಾಪಸ್ ಸುಮ್ಮನೆ ಆಳ್ತಾರೆ, ಏನಕ್ಕೆ ಹೀಗೆಲ್ಲ ಇದೆ ಅಂತ ಸಬ್ಕಾನ್ಷಿಯಸ್ಲಿ ನನಗೆ ಒಳಗಡೆ ಇಷ್ಟೊಂದು ಅಮೇಝಿಂಗ್ ಆಗಿರೋ ಒಂದು ಲೈಫಲ್ಲಿ ಇರೋ ಒಂದು ಬ್ಯೂಟಿನ ನನಗೆ ತಗೊಳ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿರಲಿಲ್ಲ. ಆಗ ಅಪ್ಪಂಗೆ ನಾನು ಯಾವಾಗಲೂ ಐ ಆಮ್ ಸೋ ಗ್ರೇಟ್ಫುಲ್. ಈ ಒಂದು ನನ್ನಲ್ಲಿರೋ ನನ್ನ ತಾಕತ್ತೇನು ಅಂತ ತೋರಿಸ್ಕೊಟ್ಟಿದ್ದಕ್ಕೆ, ನನಗೆ ಸಂಗೀತದ ಅಭಿರುಚಿನ ತಂದುಕೊಟ್ಟಿದ್ದಕ್ಕೆ, ಮತ್ತು ನಗು, ಮಾತು, ಅಳು, ನಗು ಎಲ್ಲದನ್ನೂ ಅನುಭವಿಸ್ಬೇಕು, ಅದೆಲ್ಲ ಇದ್ರೇ ಜೀವನ ಒಂದು ಬಹಳ ಸುಂದರ ಅಂತ ತೋರಿಸ್ಕೊಟ್ಟಿದ್ದು ನಮ್ಮ ಅಪ್ಪಂಗೆ. ನಾನು ಆಗಲೂ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣು. ದೂರ ಹೈ ಚಾಂದ್ ಸಿತಾರೆ
सच पूछो तो मन को झूठे लगते हैं ये सारे। हम तुम कितने पास है, कितने दूर है चांद सितारे। सच पूछो